तिरंगा हम ही लहराएंगे. ಅವಾಗ ನೆನಪಿರ್ಲಿ ಅಂತಂದು ಒಂದಿಷ್ಟು ಕಲ್ಲುಗಳು ತಂದಿದ್ರಿ. ಇದು ನನ್ನ ಮಗಳು ಆರ್ಮಿದಲ್ಲಿ ಇದೊಂದು ಸ್ವಲ್ಪ ಟ್ರೆಡಿಷನ್ ಇರುತ್ತೆ. ಕಲೆಕ್ಷನ್ ಚೆನ್ನಾಗಿ ಇಟ್ಟಿದ್ದೀನಿ ಅನ್ಕೊಂತೀನಿ. ಮೋಸ್ಟ್ ಆಫ್ ದೆಮ್ ಆರ್ ಇಂಪಾರ್ಟೆಂಟ್. ಹಿ ಈಸ್ ದ ಒನ್ ಹೂ ಸೇವ್ಡ್ ಮೈ ಲೈಫ್. ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ. ನನಗೆ ಪಾಕಿಸ್ತಾನದವ್ರು ಹಿಂದಿದ್ರಲ್ಲ, ಅವ್ರ ಈ ಕಡೆ ಓಡ್ ಬರ್ತಾ ಇದ್ದಾರೆ. ಆ ಟೈಮಲ್ಲಿ ಕ್ಯಾಪ್ಟನ್ ವಿಕ್ರಮ್ ಹತ್ರ ಬಂದು ನನ್ನ ರೆಸ್ಕ್ಯೂ ಮಾಡ್ತಾರೆ. ಡೈನಿಂಗ್ ಟೇಬಲ್ ಹತ್ರ ಏನಕ್ಕೆ ಹಾಕಿರ್ತೀನಿ ಅಂತಂದ್ರೆ ಪ್ರತಿಯೊಂದು ಊಟ ಮಾಡ್ಬೇಕಾದ್ರೆ ಅವ್ರು ನೆನ್ಸು. ದೀಸ್ ಆರ್ ಆಲ್ ಬೇಸಿಕಲಿ ಆರ್ಮಿ ಮೇಲೆ ಯೂನಿಫಾರ್ಮ್ ಮೇಲೆ ಹಾಕೋಣ ಅಂತ. ಇದು ಜಾಕ್ರಿಫ್ ಅಂತ ಹೇಳಿದಲ್ಲ, ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಕ್ಯಾಪ್ಟನ್ ರ್ಯಾಂಕ್ ಇದು. ಓಕೆ, ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಕ್ಯಾಪ್ಟನ್ ರ್ಯಾಂಕ್. ನೀವು ಸೋಲ್ಜರ್ ರ್ಯಾಂಕ್ ಅಲ್ಲ, ಅದ್ರ ಮೇಲೆ ಆಫೀಸರ್ ಬಿಕಾಸ್ ಮೆಕ್ಯಾನಿಕಲ್ ಇಂಜಿನಿಯರ್. ಎಸ್, ನಾನು ಡಿಗ್ರಿ ಮುಗಿಸೋಗಿದ್ದಲ್ಲ, ಹಾಗಾಗಿ ಲೆಫ್ಟಿನೆಂಟ್ ಅಂತ ಜಾಯ್ನ್ ಆಗ್ತೀವಿ. ಓಕೆ, ಮುಂಚೆ ಸೆಕೆಂಡ್ ಲೆಫ್ಟಿನೆಂಟ್ ಅಂತ ಇತ್ತು, ಲೆಫ್ಟಿನೆಂಟ್ ಅಂತ ಜಾಯ್ನ್ ಆಗ್ತಾರೆ. ಇವಾಗ ಯಾರೇ ಆರ್ಮಿ ಆಫೀಸರ್ ಅಂತ ಸೇರ್ಕೊಂಡ್ರೆ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಅಂತಿದೆ, ಅಲ್ಲಿ 1 ವರ್ಷ ಟ್ರೈನಿಂಗ್ ಆಗುತ್ತೆ, ಅವರು ಆಫೀಸರ್ ಆಗ್ತಾರೆ. ಇಲ್ಲ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈ ಇದೆ, OTA ಚೆನ್ನೈ ಅಂತ ಹೇಳ್ತೀವಿ, ಅಲ್ಲಿಂದ ಕೂಡ ಆಫೀಸರ್ ಆಗಿ ಜಾಯ್ನ್ ಆಗ್ತಾರೆ. ಸೊ ಜಾಯ್ನ್ ಆದವರೆಲ್ಲರೂ ಲೆಫ್ಟಿನೆಂಟ್ ಅಂದ್ರೆ 2 ಸ್ಟಾರ್ ತಗೊಂಡು ಜಾಯ್ನ್ ಆಗ್ತಾರೆ. ಕ್ರಮೇಣ ಒಂದು ಪ್ರಮೋಷನ್ ಆಯ್ತು ನನಗೆ. ಇಲ್ಲಿ ಯುದ್ಧದ ಸಂದರ್ಭದಲ್ಲಿ ನಂಗೆ ಪ್ರಮೋಷನ್ ಕೊಟ್ಟು ಕ್ಯಾಪ್ಟನ್ ಅಂತ ಮಾಡಿದ್ರು. ದಟ್ಸ್ ಹೌ ಐ ರಿಟೈರ್ಡ್ ಆಸ್ ಅ ಕ್ಯಾಪ್ಟನ್. ಓ ಗ್ರೇಟ್. ಇವೆಲ್ಲ ಬೆಲ್ಟ್, ಇದೆಲ್ಲ ಕ್ಯಾಪ್ ಮೇಲೆ ಹಾಕೊಳ್ಳೋದು, ಇವೆಲ್ಲ ಮೆಡಲ್ಸ್, ಇದು ಲೈನ್ ಯಾರ್ಡ್ ಅಂತ ಹೇಳ್ತೀವಲ್ಲ, ಅದು ಲೈನ್ ಯಾರ್ಡ್. ಯೂನಿಫಾರ್ಮ್ ನೋಡ್ತೀನಿ, ಯೂನಿಫಾರ್ಮ್ ಇದ್ದಂಗಿಲ್ಲ. ಯೂನಿಫಾರ್ಮ್ ಇದ್ರೆ ಅದನ್ನು ತೋರಿಸ್ಬಿಡ್ತೀನಿ. ಇಫ್ ಯು ಲವ್ ಅ ಸೋಲ್ಜರ್, ರೈಸ್ ಯುವರ್ ಕ್ಲಾಸ್. ಇಫ್ ನಾಟ್, ರೇಸ್ ಯುವರ್ ಸ್ಟ್ಯಾಂಡರ್ಡ್. ಅರ್ಥ ಅಂದ್ರೆ ಏನಂದ್ರೆ, ನೀವು ಒಬ್ಬ ಸೈನಿಕನ್ನ ಪ್ರೀತಿಸ್ತೀರಾ, ಗೌರವಿಸ್ತೀರಾ ಅಂತಂದ್ರೆ ಟೋಸ್ಟ್ ಅಂತ ಹೇಳ್ತೀವಲ್ಲ ನಾವು, ಚೀರ್ಸ್ ಅಂತ. ರೇಸ್ ಯುವರ್ ಗ್ಲಾಸ್ ಅಂತ, ಟೋಸ್ಟ್ ಚೀರ್ಸ್ ಮಾಡಿ ಅಂತ, ಸಲ್ಯೂಟ್ ಹಿಮ್ ಅನ್ನೋ ಥರ. ಓಕೆ, ಇಫ್ ನಾಟ್, ನೀವು ಅದನ್ನ ಸೈನಿಕರಿಗೆ ಮೇಲೆ ನಿಮ್ಗೆ ಅಭಿಮಾನ ಇಲ್ಲ ಅಂದರೆ ನಿಮ್ಮ ಸ್ಟ್ಯಾಂಡರ್ಡನ್ನು ಏರಿಸ್ರಿ, ಗ್ಲಾಸನ್ನಲ್ಲ, ನಿಮ್ಮ ಸ್ಟ್ಯಾಂಡರ್ಡನ್ನು ಏರಿಸ್ರಿ ಅಂತ. ನಿಮ್ಮ ಬುದ್ಧಿಮಟ್ಟ ಜಾಸ್ತಿ ಮಾಡ್ಕೊಳ್ಳಿ ಅಂತ, ಥಿಂಕಿಂಗನ್ನು ಏರಿಸ್ರಿ, ನಿಮ್ಮ ಸ್ಟ್ಯಾಂಡರ್ಡನ್ನು ಏರಿಸ್ರಿ ಅಂತ. ಓಕೆ, ಸೊ ಇವೆಲ್ಲ ಸರ್ ಇಲ್ಲಿಂದ ಶುರು ಮಾಡುವ. ಇಲ್ಲೇನಿದೆ ನೋಡಿ, ನಾನು ಹೇಳಿದಾಗೆ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ 2 ಅಟ್ಯಾಕ್ ಮಾಡುತ್ತೆ. ಒಂದನೇದು 0.5140 ಅಂತ, ಎರಡನೇದು 4875 ಅಂತ ಇಲ್ಲಿದೆ ನೋಡಿ. ಏನದು? ವಾಟ್ ಇಸ್ ದಟ್ ನಂಬರ್ 0.48? ನೀವು ಟೈಗರ್ ಹಿಲ್ ಅಂತ ಕೇಳಿರ್ಬೋದು, ತೊಲೋಲಿಂಗ್ ಅಂತ ಕೇಳಿರ್ಬೋದು. ಅಲ್ಲಿ ದ್ರಾಸ್ ಎಲ್ಲ ಊರಿನ ಹೆಸರು. ಟೈಗರ್ ಹಿಲ್ ಅಂತ ಏನಿದೆಲ್ಲ ಅದೊಂದು ಬೆಟ್ಟದ ಹೆಸರು. ಓಕೆ, ಸಾವಿರಾರು ಬೆಟ್ಟಗಳು ಇದಾವೆ ಅಲ್ಲಿ, ಹಾಗಾಗಿ ಎಲ್ಲ ಬೆಟ್ಟಕ್ಕೂ ಹೆಸರಿಡಕ್ಕಾಗಲ್ಲ. ಹಾಗೆ ಏನು ಮಾಡ್ತೀವಿ ನಾವು ಅಂದರೆ, ಈಗ ಮ್ಯಾಪಲ್ಲಿ ನಾವು ಲೊಕೇಟ್ ಮಾಡಬೇಕು ಅಂತಂದರೆ 0.4875 ಅಂದರೆ ನಾನು ಮ್ಯಾಪಲ್ಲೂ ಹುಡುಕ್ತೀನಿ 0.4875 ಎಲ್ಲಿದೆ ಅಂತ. ಆ 4875 ಎದಕ್ಕೆ ಹೆಸರಿಡ್ತಾರೆ ಅಂದರೆ, ಸಮುದ್ರ ತೀರದಿಂದ ಅದು ಎಷ್ಟು ಎತ್ತರದಲ್ಲಿದೆ ಅನ್ನೋ ಒಂದು ಇಂಡಿಕೇಶನ್ ಅದು ನನಗೆ. 0.4875 ಅಟ್ಯಾಕ್ ಮಾಡ್ಬೇಕಂತಂದ್ರೆ ಅವ್ರು ಯಾರು ಬಂದು ನಮಗೆ ಈ ಬೆಟ್ಟ ಅಂತ ತೋರಿಸಲ್ಲ. ಅವ್ರು ಆರ್ಡರ್ ಬರುತ್ತೆ 4875 ಅಟ್ಯಾಕ್ ಮಾಡಿ ಅಂದ್ರೆ, ನಮ್ಮ ಮ್ಯಾಪಲ್ಲಿ ಕುತ್ಕೊಂತೀವಿ. ಮ್ಯಾಪಲ್ಲಿ ಕುತ್ಕೊಂಡು 4875 ಲೊಕೇಟ್ ಮಾಡ್ತೀವಿ. ಅಲ್ಲಿಂದ ನಾವು ಪ್ಲಾನ್ ಮಾಡ್ತೀವಿ, ಯಾವ ಕಡೆಯಿಂದ ಅಟ್ಯಾಕ್ ಮಾಡಬೇಕು, ಯಾವ ಫ್ಲಾಂಕನ್ನು ಓಪನ್ ಮಾಡಬೇಕು, ಯಾವ ಫ್ಲಾಂಕಿಂದ ರೀಇನ್ಫೋರ್ಸ್ಮೆಂಟ್ ಬರಬೇಕು, ಅವರಿಗೆ ಸಪ್ಲೈ ಲೈನ್ ಕಟ್ ಆಫ್ ಮಾಡಬೇಕಂದ್ರೆ ಅವ್ರಿಗೆ ಹೆಂಗೆ ಕಟ್ ಆಫ್ ಮಾಡಬೇಕು, ಇದನ್ನೆಲ್ಲ ಪ್ಲಾನ್ ಮಾಡ್ತೀವಿ. ಇದು 4875 ವಿಶೇಷತೆ ಏನು ಅಂತಂದರೆ, ಇಲ್ಲೇ ನೀರು ಹರಿಯೋದು ನಾಲಾ ಅಂತ ಹೇಳ್ತೀವಲ್ಲ, ನೀರು ಹರಿಯೋದು ಕಾಣ್ತಿದೆಯಲ್ಲ, ಕಣಿವೆಯಲ್ಲಿ ನೀರು ಹರಿತಾ ಇದೆ. ದಟ್ಸ್ ಬೇಸಿಕಲಿ ಅ ಫ್ಲಾಟ್ ಸರ್ಫೇಸ್ ಅಂತ ಹೇಳ್ತೀವಿ. ಮೆಜಾರಿಟಿ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ, ನೀವು ಅಲ್ಲಿ ಲೇ ಲದ್ದಾಖ್, ಕಾರ್ಗಿಲ್ ಸೈಡ್ ಹೋಗಿದ್ರೆ ಎಲ್ಲೆಲ್ಲಿ ನೀರು ಹರಿಯುತ್ತಲ್ಲ ಅದರ ಅಕ್ಕಪಕ್ಕ ರೋಡ್ ಇರುತ್ತೆ, ಅಂದ್ರೆ ಫ್ಲಾಟ್ ಸರ್ಫೇಸ್ ಸಿಗುತ್ತೆ ಅಂತ. ಅದ್ರ ಅಕ್ಕಪಕ್ಕ ರೋಡ್ ಮಾಡಿರ್ತಾರೆ. ಸೊ ಇಲ್ಲಿ ಇದು ನೋಡಿ, ಇದು ನೀರಿಂದ ಈ ಸ್ಟ್ರೆಚ್ ಎಷ್ಟು ದೂರ ಕಾಣ್ತಾ ಇದೆ, ಅಷ್ಟು ದೂರ ಪಾಕಿಸ್ತಾನದವ್ರು ಏನಾದರೂ ಇಲ್ಲಿ ಮೇಲೆ ಕುತ್ಕೊಂಡಿದ್ರೆ ಅಷ್ಟು ದೂರ ರೋಡ್ ಕಾಣ್ತಾ ಇತ್ತು ಅವರಿಗೆ. ಸೊ ಅವರು ಈ ಉದಾಹರಣೆಗೆ ಈ ಬೆಟ್ಟದ ತುದಿ ಅಥವಾ ಆ ಬೆಟ್ಟದ ತುದಿ ಕೂತ್ಕೊಂಡ್ರೆ ಈ ರಸ್ತೆಯಲ್ಲಿ ಓಡಾಡೋ ಅಷ್ಟೂ ಜನ ಕಾಣ್ತಾರೆ. ಅಬ್ಸಲ್ಯೂಟ್ಲಿ. ಇದರ ಈ ಫೋಟೋಗ್ರಾಫ್ ಏನಿದೆಲ್ಲ 4875 ಮೇಲೆ ಕುತ್ಕೊಂಡು ತೆಗೆದಿರುವಂಥ ಫೋಟೋಗ್ರಾಫ್ ಇದು. ಓಕೆ, ನಮ್ಮ ವಶಪಡಿಸೋಣಕ್ಕಿಂತ ಮುಂಚೆ ಅವ್ರು ಎಲ್ಲಿ ಕುತ್ಕೊಂಡಿದ್ದಾರಲ್ಲ, ನಮ್ಮ ಕಾನ್ವಾಯ್ ಮೂವ್ ಆಗ್ತಿತ್ತು. ಕಾನ್ವಾಯ್ ಅಂದರೆ ಈಗ ನಾವು 1-2 ವೆಹಿಕಲ್ ಮೂವ್ ಮಾಡಲ್ಲ ಒಂದೇ ಸಲ. ಕಾನ್ವಾಯ್ ಅಂದರೆ ಸೆಟ್ ಆಫ್ ವೆಹಿಕಲ್ಸ್, ಒಂದು 40-50 ಆರ್ಮಿ ವೆಹಿಕಲ್ಸ್ ಒಂದೇ ಸಲ ಮೂವ್ ಆಗ್ತವೆ. ಅದರಲ್ಲಿ ಜವಾನ್ಸ್ ರಜಕ್ಕೆ ಹೋಗೋರು ಇರ್ಬೋದು, ರಜದಿಂದ ವಾಪಸ್ ಬರೋರು ಇರ್ಬೋದು, ಆರ್ಮ್ಸ್ ಆ್ಯಂಡ್ ಅಮ್ಯುನಿಷನ್ಸ್ ಇರ್ಬೋದು, ಫುಡ್ ಇರ್ಬೋದು, ನಮ್ಮ ಕೆರೋಸಿನ್ ಇರ್ಬೋದು, ಎಲ್ಲ ಒಂದು ಸಲ ಮೂವ್ ಆಗುತ್ತೆ. ಮೂವ್ ಆದಾಗ, ಯಾಕಂದರೆ ಅವಾಗ ಅಟ್ ಸಮ್ ಎಕ್ಸ್ಟೆಂಟ್ ಏನಾಗುತ್ತೆ ಅಂದರೆ, ಅವಾಗ ಸಿವಿಲಿಯನ್ ಟ್ರಾಫಿಕ್ ನಿಂದಿರಿಸಬೇಕಾಗುತ್ತೆ. ಹಾಗಾಗಿ ಹಗಲೆಲ್ಲ ಮಾಡೋಕ್ಕಾಗಲ್ಲ, ಒಂದು ಸಲ ಮಾಡ್ತೀವಿ ಹಂಗೆ ಕಾನ್ವಾಯ್ ಅಂತ ಮೂವ್ ಆಗುತ್ತೆ. ದಿವ್ಸಕ್ಕೆ ಒಂದು ಸಲ ಇರ್ಬೋದು, 3 ದಿವಸಕ್ಕೆ ಒಂದು ಸಲ ಇರ್ಬೋದು, ಕಾನ್ವಾಯ್ ಮೂವ್ ಆಗ್ತದೆ. ಅದು ಮೂವ್ ಆಗಬೇಕಾದ್ರೆ ಇಲ್ಲಿ ಮೇಲೆ ಕುತ್ಕೊಂಡಂಥವ್ರು ಕಾನ್ವಾಯ್ ಸ್ಟಾರ್ಟ್ ಆದ ತಕ್ಷಣ ರೇಡಿಯೋ ಸೆಟ್ಟಲ್ಲಿ ಮೆಸೇಜ್ ಕಳಿಸ್ತಿದ್ರು, ಕಾನ್ವಾಯ್ ಮೂವ್ ಆಗ್ತಿದೆ ಈ ಪಾಯಿಂಟಲ್ಲಿ ಅಂತ. ಸೊ ಅಲ್ಲಿಂದ ಶೆಲ್ಲಿಂಗ್ ಆಗ್ತಿತ್ತು. ಶೆಲ್ಲಿಂಗ್ ಅಂದರೆ ಬೋಫೋರ್ಸ್ ಗನ್ ನೋಡಿದ್ರಲ್ಲ, ಬೋಫೋರ್ಸ್ ಗನ್ ಶೆಲ್ಲಿಂಗ್ ಆಗುತ್ತೆ. ಶೆಲ್ಲಿಂಗ್ ಅಂತಂದರೆ ಅಲ್ಲಿಂದ ತೋಪ್ ಅಂತ ಹೇಳ್ತೀವಿ ನೋಡಿ, ಫಿರಂಗಿ ಇತ್ತವಲ್ಲ, ಆ ಟೈಮ್. ಅದು ಇವಾಗ ಅಡ್ವಾನ್ಸ್ಡ್ ಆಗಿದೆ ಅದು. ಇವ್ರು ಮುಂದೆ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರು ಫೈರ್ ಮಾಡ್ತಾರೆ. ಫೈರ್ ಮಾಡಿದ್ಮೇಲೆ ಇಲ್ಲಿ ಮೇಲೆ ಕುತ್ಕೊಂಡವ್ರು ನೋಡ್ತಾರೆ, ಕರೆಕ್ಷನ್ ಮಾಡ್ತಾರೆ ಅವರಿಗೆ. 10 ಮೀಟರ್ ಹಿಂದೆ ತೊಗೊಳ್ಳಿ, 10 ಮೀಟರ್ ಮುಂದೆ ತೊಗೊಳ್ಳಿ, 10 ಮೀಟರ್ ಲೆಫ್ಟಿಗೆ ತೊಗೊಳ್ಳಿ ಅಂತ ಮೆಸೇಜ್ ಕೊಡ್ತಾರೆ. ಅಂದರೆ ಒಟ್ಟು ಅವ್ರನ್ನ ಅಟ್ಯಾಕ್ ಮಾಡಿ ಅಂತ. ಎಸ್, ಅಂದರೆ ನೀವು ಹೊಡಿತಾರೋ ಪಾಯಿಂಟ್ 10 ಮೀಟರ್ ಸರಿ ಇಲ್ಲ, ಈ ಕಡೆ ಹೊಡಿ ಜಾಸ್ತಿ ಜನ ಸಾಯ್ತಾರೆ. ಸೊ ಹಂಗಾಗಿ ಆ ಕಾನ್ವಾಯ್ ಮೇಲೆ ಫೈರಿಂಗ್ ಶುರು ಆಗ್ತಿತ್ತು, ಶೆಲ್ಲಿಂಗ್ ಶುರು ಆಗ್ತಾ ಇತ್ತು. ಸೊ ಹಂಗಾಗಿ ಇಷ್ಟು ದೂರ ಸ್ಟ್ರೆಚ್ಚನ್ನು ನಾವು ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ.
ಸೊ ದ್ಯಾಟ್ ವಾಸ್ ದ ಇಂಪಾರ್ಟೆನ್ಸ್ ಆಫ್ 4875. ಸೊ 4875ಗೆ ಎದಕ್ಕಷ್ಟು ನಾವು ನೀವು ಹೇಳಬೇಕಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ 4 ಜನಕ್ಕೆ ಪರಮವೀರ ಚಕ್ರ ಸಿಕ್ತು, ಇಬ್ಬರಿಗೆ 0.4875 ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅವರಿಗೆ ಇಬ್ಬರಿಗೆ ಪರಮವೀರ ಚಕ್ರ ಸಿಗುತ್ತೆ, ಕ್ಯಾಪ್ಟನ್ ವಿಕ್ರಮ್ ಬತ್ರ ಮತ್ತೆ ರೈಫಲ್ಮೆನ್ ಸಂಜಯ್ ಕುಮಾರ್ ಅಂತ. ಯಾಕೆಂದ್ರೆ ಅವ್ರಿಗೂ ಗೊತ್ತಿದ್ದ ಇಂಪಾರ್ಟೆನ್ಸ್ ಎಷ್ಟಿದೆ ಅಂತ. ಇಟ್ ವಾಸ್ ವೆರಿ ಟೈಟ್ಲಿ ಹೆಲ್ಡ್. ಅದನ್ನೇನಾದ್ರೂ ಬಹುಶಃ ಶತ್ರು ದೇಶ ಕ್ಯಾಪ್ಚರ್ ಮಾಡಿಬಿಟ್ರೆ ಭಾಳ ಕಷ್ಟ ಆಗುತ್ತೆ, ಯಾಕಂದ್ರೆ ಎಲ್ಲವೂ ಕ್ಲಿಯರಾಗಿ ಕಾಣುತ್ತೆ. ಸೊ ಬೇಕೇ ಬೇಕು ವಾಪಸ್ ಇಲ್ಲಿ ಕುತ್ಕೊಂಡು ಇವರೆಲ್ಲದನ್ನು ಗೈಡ್ ಮಾಡ್ಬೋದು. ಶೆಲ್ಲಿಂಗ್ ಏನಾದ್ರೂ ಅಲ್ಲಿ ಮೇಲೆ ಕುತ್ಕೊಂಡ್ರೆ ಇವ್ರಿಗೆ ಡಾಮಿನೇಟ್ ಅಂತ ಹೇಳ್ತೀವಿ ನಾವು. ಆ ಬೆಟ್ಟದ ಮೇಲೆ ನಮಗೆ ನಾನು ಹೇಳಿದೆ ಸಾವಿರಾರು ಬೆಟ್ಟಗಳಿದ್ದಾವೆ ಅಂತ. ನಾವು ಯಾವ ಬೆಟ್ಟವನ್ನು ಆಕ್ಯುಪೈ ಮಾಡ್ಕೊಂಡಿರ್ತೀವಿ ಅಂದರೆ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಆ ಹೈವೇನ ಡಾಮಿನೇಟ್ ಮಾಡ್ಬೋದು, ಅಂದರೆ ಅದನ್ನು ನೋಡ್ಬೋದು, ಅದನ್ನು ಕರೆಕ್ಷನ್ ಮಾಡ್ಬೋದು. ಅಂಥ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ತೀವಿ. ಇಲ್ಲ ಯಾವ ಬೆಟ್ಟ ಲೈನ್ ಆಫ್ ಕಂಟ್ರೋಲ್ ಕಾಣುತ್ತೋ ಅಂಥ ಬೆಟ್ಟಗಳನ್ನ ಆಕ್ಯುಪೈ ಮಾಡ್ಕೊತೀವಿ. ಸೊ ಇದೊಂದು ಇಂಪಾರ್ಟೆಂಟ್ ಬೆಟ್ಟ ಆಗಿತ್ತು 4875. ಸೊ ನಿಮ್ಮ ಆಪರೇಷನ್ಸ್ ಇದ್ದಿದ್ದಲ್ಲಿ ಇದು 0.4875 ಇದೇ ಬೆಟ್ಟದ ಮೇಲೆ ಆಗಿದ್ದು ನನಗೆ. ನಿಮ್ಮ ಕಾಲೇಜಲ್ಲಾಗಿದೆ ಇದೇ ನಂತರ ಆರ್ಟಿಲರಿ ಸಪೋರ್ಟ್ ಇದೇನು ಹಿಂದೆ ಈ ಥರ ಟೆಂಟ್ಸ್ಗಳು ಏನಿದಾವಲ್ಲ, ಟೆಂಟ್ ಅಕ್ಕಪಕ್ಕ ನಾವು ಇದೇನು ಬೆಟ್ಟ ಇದೆ ನೋಡಿ, ಬೆಟ್ಟದ ಅಕ್ಕಪಕ್ಕ ಟೆಂಟ್ ಹಾಕ್ಕೊಂತೀವಿ. ಅದಕ್ಕೆ ಏನು ರೀಸನ್ ಅಂತಂದರೆ, ಇವಾಗ ಇದೊಂದು ಬೆಟ್ಟ ಇದೆ ಅಂತ ತಿಳ್ಕೊಳ್ಳಿ, ನಾವು ಇಲ್ಲೇನಾದರೂ ಇಲ್ಲೇನಾದ್ರು ಟೆಂಟ್ ಹಾಕ್ಕೊಂಡ್ರೆ ಪಾಕಿಸ್ತಾನದ ಇಲ್ಲಿಂದ ಶೆಲ್ಲಿಂಗ್ ಮಾಡಿದ್ರೆ ಹಿಂಗೆ ಬಂದು ಬೀಳುತ್ತೆ. ಹೌದ್ರಾ? ಅದಕ್ಕೆ ಏನು ಮಾಡ್ತೀವಿ ಅಂದರೆ ಎಷ್ಟು ಹತ್ರನೋ ಅಷ್ಟು ಹತ್ರ ನಾವು ಟೆಂಟ್ ಹಾಕ್ಕೊಂತೀವಿ. ಅಂದರೆ ಬೆಟ್ಟಕ್ಕೆ ಹತ್ರ ಅಂದರೆ ಇದು ಹಿಂಗೆ ಬಂದರೂ ಇಲ್ಲಿ ಬೀಳಬೇಕು, ನಾವು ಸೇಫ್ ಆಗಿರ್ತೀವಿ ಅಂತ. ಸೊ ನಮ್ಮಿಂದ ಮುಂದೆ ಬೀಳುತ್ತದೆ ಬಾಂಬು ಇತ್ಯಾದಿ. ಎಸ್. ಹಂಗಾಗಿ ಈ ಥರ ಟೆಂಟ್ ಹಾಕ್ಕೊಂಡಿರ್ತಿದ್ವಿ. ಇದು ನಾವು ಆರ್ಟಿಲರಿ ಸಪೋರ್ಟ್ ಯಾವುದೇ ಒಂದು ಅಟ್ಯಾಕ್ ಮಾಡಬೇಕಂತಂದರೆ ಅದರ ಮುಂಚೆ ಆರ್ಟಿಲರಿ ಸಪೋರ್ಟ್ ಮಾಡ್ತೀವಿ, ಪಲ್ವರೈಸ್ ಅಂತ ಹೇಳ್ತೀವಿ. ಬೆಟ್ಟದ ಮೇಲೆ ಫಿರಂಗಿ ಅಂತ ಏನು ಹೇಳಿದ್ರಲ್ಲ ಅವನ್ನ ಫೈರಿಂಗ್ ಮಾಡಿಸ್ತಾ ಇರ್ತೀವಿ. ಅಂದರೆ ನಾವು ಯಾವ ಡೇಟಿಗೆ ಅಟ್ಯಾಕ್ ಮಾಡ್ತೀವಿ ಅಂತ ಗೊತ್ತಾಗಬಾರ್ದು. ಅಟ್ಯಾಕ್ ಮಾಡೋಕ್ಕಿಂತ ಒಂದು ವಾರದಿಂದ ಮುಂಚೆ ಫೈರಿಂಗ್ ಶೆಲ್ಲಿಂಗ್ ಶುರು ಆಗುತ್ತೆ, ಇಂಟರ್ಮಿಟೆಂಟ್ ಫೈರಿಂಗ್ ನಡೀತಾನೆ ಇರುತ್ತೆ. ಸೊ ನಾವು ಮಧ್ಯೆ ಅಟ್ಯಾಕನ್ನು ಶುರು ಮಾಡ್ತೀವಿ. ಇದು ಆರ್ಟಿಲರಿ ಸಪೋರ್ಟ್ ಗೊತ್ತಾಗ. ನೀವು ಇದ್ದೀರಲ್ಲಿ ಇದು ನೋಡಿ ಲೆಫ್ಟ್ ಇದೆ. ನಾನು 25 ವರ್ಷ ನಿಮಗೆ. ಇದೇನಿದೆಯಲ್ಲ ಇದು 0.514 ಮೊದಲನೇ ಅಟ್ಯಾಕ್ ಏನು ಮಾಡಿದ್ವಲ್ಲ, ಈ ಮೊದಲನೇ ಅಟ್ಯಾಕ್ ಮಾಡಿದವರು ಕ್ಯಾಪ್ಟನ್ ವಿಕ್ರಮ್ ಬತ್ರ. ಅವರು ಕ್ಯಾಪ್ಟನ್ ವಿಕ್ರಮ್ ಬತ್ರ ಇದ್ದಾರೆ ನೋಡಿ ಇಲ್ಲಿ. ಫಸ್ಟ್ ಇರೋದು ಕ್ಯಾಪ್ಟನ್ ವಿಕ್ರಮ್ ಬತ್ರ, ಅವ್ರ ಪಕ್ಕ ನಿಂತಿರೋದು ನಾನು. ಇದೆ ಇವರೇ. ಎಸ್. ಇದು ಶತ್ರುಗಳ ಅವರಿಂದ ಪಡ್ಕೊಂಡಂತ ವಶಪಡಿಸ್. ಸೊ ಅವರಲ್ಲಿ ಆರಾಮಾಗಿ ಕುತ್ಕೊಂಡು ಹೈಡಲ್ಲಿ ಬರೋ ನೀವು ಮೇಲೆ ಹತ್ತೋರ ಮೇಲೆ ಫೈರ್ ಮಾಡ್ಬೋದು. ಇದೆ ನೋಡಿ, ಇದು ಬೆಲ್ಟ್ ಏನಿದೆಯಲ್ಲ, ಈ ಬೆಲ್ಟ್ ಏನು ಕಾಣ್ತಾ ಇದೆ ಅಲ್ಲ ಅಲ್ಲಿ ನಿಮಗೆ, ಆ ಬೆಲ್ಟಲ್ಲೇ ಅಮ್ಯುನೇಷನನ್ನು ಫೀಡ್ ಮಾಡಿರ್ತಾರೆ. ಇಷ್ಟಿಷ್ಟು ಉದ್ದ ಅಮ್ಯುನೇಷನ್ ಇದೆ, ಒಂದಡಿ ಬುಲೆಟ್ಸ್. ಓಕೆ. ಇಷ್ಟಿದ್ರೂ ಕೂಡ ಅವ್ರನ್ನ ಅಲ್ಲಿಂದ ಹೊಡೆದು ಓಡಿಸಿದ್ವಿ ನಾವು, ಅದನ್ನು ವಶಪಡಿಸ್ಕೊಂಡ್ವಿ. ಇದು 0.4875 ಗೆದ್ದ ಮೇಲೆ ತೊಗೊಂಡಂಥ ಬೆಟ್ಟ. ಇಲ್ಲಿ ಇದು 0.514 ಇದನ್ನ ಗೆದ್ದ ಮೇಲೆ 4875 ಇದು. ಸೊ ನೋಡಿ ಸ್ನೇಹಿತರೆ, 4875 ಮೇಲಿಂದ ತೆಗೆದಿರೋ ಫೋಟೋ ನೋಡಿ. ಕೆಳಗಡೆ ನೀರು ಕಣಿವೆಯಲ್ಲಿ ನೀರು ಹರಿತಾ ಇದೆ ರಸ್ತೆಯಲ್ಲಿ, ಅದ್ರ ಮೇಲೆ ಹತ್ತಿದೆ ನೋಡಿ ಇವರು ಅದನ್ನು ವಶಪಡಿಸ್ಕೊಂಡಾಗ. ತಮ್ಮ ಫೋಟೋ ಸರ್? ಇದರಲ್ಲಿ ನಾನಿಲ್ಲ, ಅಂದರೆ ನಾನು ಇದರಲ್ಲಿ ಪೆಟ್ಟು ಬಿದ್ದು ನಾನು ಆಗಲಿ ಬಂದುಬಿಟ್ಟಿದ್ದೆ ಕೆಳಗೆ, ನನ್ನನ್ನು ಎವ್ಯಾಕ್ಯುವೇಟ್ ಮಾಡಿದ್ದೆ. ಅಂದರೆ ನೀವು ಹತ್ತುವಾಗ ಆಗಿರುತ್ತೆ? ಇಲ್ಲ, ನಾವು ಅಂದರೆ 3 ರಾತ್ರಿ ಮಾಡಿದ್ವಲ್ಲ, ನನಗೆ 7ನೇ ತಾರೀಕು ಬೆಳಗಿನ ಜಾವ ಪೆಟ್ಟು ಬಿತ್ತು. 7ನೇ ತಾರೀಕು ಮಧ್ಯಾಹ್ನ ಗೆದ್ವಿ ನಾವು ಈ ಬೆಟ್ಟವನ್ನು. ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವ್ರು ನಂದು ಆದಮೇಲೆ ಕ್ಯಾಪ್ಟನ್ ನಂಗೆ ಪೆಟ್ಟು ಬಿದ್ದ ಮೇಲೆ ವಿಕ್ರಮ್ ಬತ್ರ ಅವ್ರು ಮುಂದುವರಿಸಿದ್ರು. ಅದನ್ನು ಗೆದ್ದ ಮೇಲೆ ಇದು ತೆಗೆದಿರುವಂಥ ಫೋಟೋಗ್ರಾಫ್. ಓಕೆ. ಸೊ ಇಲ್ಲಿ ಇದೇನಿದೆ ಅಲ್ಲ ಫೋಟೋಗ್ರಾಫ್, ಇದು 0.4875 ತುದಿ ಮೇಲೆ ನಿಂತ್ಕೊಂಡು ತೆಗೆದಿರೋದು. ಇದು ಒನ್ ಆಫ್ ದ ಫೀಚರ್ಸ್. ಇಲ್ಲೇನು ಇವಾಗ ನೋಡಿ, ಇಲ್ಲೇನಾದರೂ ಹತ್ತಕ್ಕೆ ಹೋದರೆ ನಾವು ಇಲ್ಲೇ ಮೈನ್ಸ್ ಇಟ್ಟಿರ್ತಾರೆ. ಎಲ್ಲೆಲ್ಲ ಅವ್ರಿಗೆ ದಾರಿ ಇರುತ್ತಲ್ಲ, ನಾವು ಹೋಗ್ಬೋದು ಅಂತ ಗೊತ್ತಿರುತ್ತಲ್ಲ, ಅವರಲ್ಲಿ ಮೈನ್ಸ್ ಹಾಕಿಟ್ಟಿರ್ತಾರೆ. ಅಂದರೆ ಲ್ಯಾಂಡ್ ಮೈನ್ಸ್. ಅಂದರೆ ಕೆಳಗಡೆ ನೆಲ ಬಾಂಬು. ಅವು ಕಾಲಿಟ್ಟ ತಕ್ಷಣ ಅದು ಆಕ್ಟಿವೇಟ್ ಆಗುತ್ತೆ, ಕಾಲು ತೆಗೆದ ತಕ್ಷಣ ಬ್ಲಾಸ್ಟ್ ಆಗುತ್ತೆ, ಗಾನ್. ಹಾಂ. ಸೊ ಹಂಗಾಗಿ ನಾವು ಈ ಥರ ಇಂಥವನ್ನ ಇದ್ದರೆ ಅವನ್ನ ಅವಾಯ್ಡ್ ಮಾಡ್ತೀವಿ. ಇಲ್ಲಿ ನೋಡಿ ಹಗ್ಗ ಕಾಣ್ತಾ ಇರ್ಬೋದು ಅನ್ಕೊಂತೀನಿ. ಹಗ್ಗ ಇದೆ. ಯಾರಾದರೂ ಒಬ್ಬರ ಮೇಲೆ ಹೋಗ್ತಾರೆ, ಹಗ್ಗನ ಕಟ್ತಾರೆ, ಆಮೇಲೆ ಇನ್ನು ಉಳಿದವ್ರು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕಂದ್ರೆ ಇದು ಸ್ಟೀಪ್ ಇದೆಯಲ್ಲ, ಹತ್ತಕ್ಕಾಗಲ್ಲ. ಬಟ್ ಒಬ್ಬರು ಹೋಗಿ ಕಟ್ಟಕ್ಕೆ ಅವ್ರು ಫೈರ್ ಮಾಡಬಲ್ಲ ಅವ್ರಿಗೆ. ಅದು ರಾತ್ರಿ ಹೊತ್ತಲ್ಲಿ ಹೋಗ್ತೀವಿ, ಅವ್ರಿಗೆ ಗೊತ್ತಾಗ್ಲಿಲ್ದಂಗೆ. ಫೈರಿಂಗ್ ಎಲ್ಲೋ ಕೂಡ ಬೇರೆ ಕಡೆ ನಡೀತಾ ಇರುತ್ತೆ. ಇನ್ನೊಂದು ಹೆಂಗೆ ಮಾಡ್ತೀವಿ ಅಂದರೆ ಡೈವರ್ಷನರಿ ಟ್ಯಾಕ್ಟಿಕ್ಸ್ ಅಂತ ಇರುತ್ತೆ. ಡೈವರ್ಷನರಿ ಟ್ಯಾಕ್ಟಿಕ್ಸ್ ಅಂದ್ರೆ ನಮ್ಮ ಮೇನ್ ಆಬ್ಜೆಕ್ಟಿವ್ ಇದಿರುತ್ತೆ. ಇನ್ನೊಂದು ಬಂಕರ್ ಮೇಲೆ ಅಟ್ಯಾಕನ್ನು ತೋರಿಸ್ತಿರ್ತೀವಿ ನಾವು, ಈ ಬಂಕರ್ನ ಅಟ್ಯಾಕ್ ಮಾಡ್ತೀವಿ ಅಂತ. ಎಂಟೈರ್ ಕಾನ್ಸಂಟ್ರೇಷನ್ ಅಲ್ಲಿರುತ್ತೆ. ಅವಾಗ ಒಬ್ರು ಯಾರಾದರೂ ಹೋಗಿ ಇದನ್ನು ಕಟ್ ಬರ್ತಾರೆ. ಓ ಮೈ ಗಾಡ್, ಸೂಪರ್. ಇದು 4875. ಇದು 4875. ಇದೇನಿದೆ ನೋಡಿ, ಇಲ್ಲಿ ಕಾಣ್ತಿದ್ದೀನ ವೆಪನ್ ಇದೆ. ಹೌದು ಸರ್. ಇದು 120 mm ಮೋಟರ್ ಅಂತ ಹೇಳ್ತೀವಿ. ಇದು ಏರಿಯಾ ವೆಪನ್ ಇದೆ. ಏರಿಯಾ ವೆಪನ್ ಅಂದರೆ ನೀವು ಮೂವಿದಲ್ಲೆಲ್ಲ ತೋರಿಸಿರ್ತಾರೆ, ಯಾವ್ದಾರ ಡಾಕ್ಯುಮೆಂಟರಿ ನೋಡಿದ್ರೆ ಮೇಲ್ಗಡೆಯಿಂದ ಹಿಂಗೆ ಬಿಡ್ತಾರೆ ನೋಡಿ, ಇಷ್ಟು ದೊಡ್ಡದು ಇದಿರುತ್ತೆ, ಅಮ್ಯುನೇಷನ್ ಇರುತ್ತೆ, ಅದನ್ನ ಮೇಲ್ಗಡೆಯಿಂದ ಬಿಡ್ತಾರೆ. ಬಿಟ್ಟ ತಕ್ಷಣ ಅದು ಗ್ರಾವಿಟಿಯಿಂದ ಏನು ಡ್ರಾಪ್ ಆಗುತ್ತಲ್ಲ, ಅದಕ್ಕೆ ಆಕ್ಟಿವೇಟ್ ಆಗಿ ಫೈರ್ ಆಗುತ್ತೆ. ಅದು ಎಲ್ಲಿ ಹೋಗಿ ಬೀಳುತ್ತಲ್ಲ ಅದರ ಏರಿಯಾ ವೆಪನ್. ಅದು ಏರಿಯಾ ವೆಪನ್ ಅಂದರೆ ಶೆಲ್ ಇದ್ದಂಗೆ. ಇವೆಲ್ಲ ಪರ್ಸನಲ್ ವೆಪನ್ಸ್ ಅಂದರೆ ಒಬ್ಬರಿಗೆ ಹೊಡೆಯೋದು. ಏರಿಯಾ ವೆಪನ್ ಅಂದರೆ ಅಲ್ಲಿ ಇದ್ದವ್ರು ಅಷ್ಟರು ರೇಡಿಯಸಲ್ಲಿ ಇರೋರೆಲ್ಲ ಹೋಗ್ತಾರೆ ಅಂತ ವೆಪನ್. ಇದನ್ನು ಕೂಡ ಅವ್ರು ಇಟ್ಕೊಂಡಿದ್ರು. ಅಂದರೆ ನಾನು ಏನು ಹೇಳಕ್ಕೆ ವಾಟ್ ಐ ವಾಸ್ ಟ್ರೈಂಗ್ ಟು ಬ್ರಿಂಗ್ ಔಟ್ ವಾಸ್, ನಾವು ಹೋಗ್ಬೇಕಾದ್ರೆ ಸುಮ್ಮನೆ ಹಿಂಗೆ ನಡೀತಿರ್ತೀವಲ್ಲ, ಹಂಗೆ ನಡೀತಿರಲ್ಲ. ಆ ಕಡೆ ಬುಲೆಟ್ ಹಾರ್ತಾ ಇರುತ್ತೆ, ಈ ಕಡೆ ಎಲ್ಲೊಂದು ಶೆಲ್ ಲ್ಯಾಂಡ್ ಆಗ್ತಾ ಇರುತ್ತೆ, ಇಲ್ಲಿ ಯಾವುದೋ ಒಂದು ಮೈನ್ ಬೀಳ್ತಾ ಇರುತ್ತೆ. ಹಾಗೆ ನೋ ಪ್ಲೇಸ್ ಟು ಹೈಡ್, ನೋ ಪ್ಲೇಸ್ ಟು ರನ್ ಅಂತಾರೆ. ಅಂದರೆ ನೀವು ಎಲ್ಲಿಗೆ ಓಡೋಗ್ತೀರಾ, ಎಲ್ಲಿ ಅಡ್ಕೊತೀರಾ,
ಯಾವ ಬಂಡೆಗಲ್ ಹಿಂದೆ ಆಡ್ಕೊಂಡಿರ್ತಾರ ಆ ಬಂಡೆಗಲ್ ಹತ್ರ ಒಂದು ಶೆಲ್ ಬಂದು ಬಿದ್ದರೆ ಗಾನ್. ನೀವೆಲ್ಲಾದರೂ ಈ ಬಂಡೆಗಳಿಂದ ಆ ಬಂಡೆಗಲ್ ಓಡಕ್ಕೆ ಹೋಗ್ತಿರ್ತಾರ, ಆವಾಗ ಯಾರಾದ್ರೂ ಫೈರ್ ಮಾಡಿದರೆ ಮುಗೀತು. ಈ ಥರ ಒಂದು ವೆಪನನ್ನು ಫೈರ್ ಮಾಡಿದ್ರೆ, ಯೂನಿಸೆಲ್ ಮಷಿನ್ ಗನ್ ಫೈರ್ ಮಾಡಿದರೆ ಮುಗೀತು. ಸೊ ಇಟ್ ಈಸ್ ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ಹೋಗೋದು. ಏನು ನಿಮ್ದು ಎಷ್ಟೇ ಟ್ಯಾಕ್ಟಿಕ್ಸ್ ಇರಲಿ, ಎಷ್ಟೇ ಪ್ಲಾನ್ ಚೆನ್ನಾಗಿದ್ರು ಕೂಡ ಅವ್ರ ಮೇಲೆ ಕುಂತವ್ರು ನಿಮ್ಮನ್ನು ಶಾಸಕ್ಕೆ ಕುಂತಿರ್ತಾರಲ್ಲ. ಸೊ ಹಂಗಾಗಿ ಇಟ್ ಇಸ್ ಡಿಫಿಕಲ್ಟ್. ಇಟ್ಸ್ ವಾರ್ ಇಸ್ ವೆರಿ ಡಿಫಿಕಲ್ಟ್. ಇದೇನಿದೆ ಬಂಕರ್ ಕಾಣ್ತಾ ಇದೆ ನೋಡಿ ಇಲ್ಲಿ. ಬಂಕರ್ ಅಂದ್ರೆ ಕಲ್ಲಿಂದ ಈ ತರ ಕಟ್ಕೊಂಡಿರ್ತಾರೆ, ಅಂದ್ರೆ ಒಂಥರ ಮನೆ ತರ. ಹಾ, ಬಂಕರ್ಗಳನ್ನ ಕಟ್ಟಿ ಗೋಡೆ ಮಾಡ್ಕೊಂಡಿರ್ತಾರೆ. ಅವ್ರ ಪ್ರೊಟೆಕ್ಷನ್ ಅವರು ಅಲ್ಲಿಂದ ಕೂತ್ ಫೈರ್ ಮಾಡಿ. ಕಂಪೌಂಡ್ ವಾಲ್ ಇರುತ್ತಲ್ಲ, ಕಂಪೌಂಡ್ ವಾಲ್ ತರ ಅದನ್ನೇ ಕಲ್ಲು. ಇಲ್ಲಿ ಸಾಕಷ್ಟು ಲೂಸ್ ರಾಕ್ ಸಿಗ್ತವೆ, ಇಲ್ಲೆಲ್ಲ ಲೂಸ್ ರಾಕ್ ಸಿಗ್ತವೆ. ಅಂಥವನ್ನೆಲ್ಲ ಹಿಡ್ಕೊಂಡಿರ್ತಾರೆ. ಇಲ್ಲಿವರೆಗೂ ಹಿಡ್ಕೊಂತಾರೆ, ಕೆಳಗೆ ಕುತ್ಕೊಂತಾರೆ. ಮಧ್ಯೆ ಯಾವ್ದಾದ್ರು ಒಂದು ಕಲ್ಲನ್ನ ತೆಗೆದು ವೆಪನ್ ಹಿಡ್ಕೊಂಡು ಕುತ್ಕೊಂಡಿರ್ತಾರೆ. ಓಹೋ, ಈ ನಮ್ಮ ಕೋಟೆಗಳಲ್ಲಿ ಉದಾಹರಣೆಗೆ ಬಿಜಾಪುರ ಫೋರ್ಟಲ್ಲಿ ಒಂದು ಸಣ್ಣದೊಂದು ಕಿಂಡಿ ಮಾಡಿರ್ತಾರಲ್ಲ, ಆ ಥರ ಒಂದು ಕಲ್ಲನ್ನ ತೆಗೆದ್ರೆ ಅದು ಕಿಂಡಿ ಆಗುತ್ತೆ. ಅಲ್ಲಿ ಒಂದು ವೆಪನ್ ಹಿಡ್ಕೊಂಡು ಕುತ್ಕೊಂತಾರೆ. ಸೊ ಓವರ್ ಹೆಡ್ ಪ್ರೊಟೆಕ್ಷನ್ ಇದ್ದರೆ ಬಂಕರ್ ಅಂತ ಹೇಳ್ತೀವಿ. ಓಪನ್ ಆಗಿದ್ದರೆ ಅಂದರೆ ಬರೀ ಕಂಪೌಂಡ್ ವಾಲ್ ಥರ ಇದ್ದರೆ ಸಂಗಡ ಅಂತ ಹೇಳ್ತೀವಿ. ಸೊ ಇಲ್ಲೇ ನನಗೆ ಪೆಟ್ಟು ಬಿದ್ದಿದ್ದು. ಅವ್ರು ಏನು ಗ್ರೆನೇಡ್ ಎಸೆದ್ರಲ್ಲ, ನಂಗೆ ಗ್ರೆನೇಡ್ ಎಸ್ದಾಗ ಏನು ಪೆಟ್ಟು ಬಿತ್ತಲ್ಲ, ಅವಾಗ ಅದ್ರ ಇಂಪ್ಯಾಕ್ಟಿಗೆ ಆ ಬಂಕರ್ ಎಲ್ಲ ಫುಲ್ ಗೋಡೆಗಳೆಲ್ಲ ಕಿತ್ಕೊಂಡು ಬಿದ್ದಿದ್ದು. ಸೊ ನೀವು ಬಂಕರ್ ಒಳಗಡೆ ಇದ್ರಿ? ನಾನು ಬಂಕರ್ ಒಳಗಡೆ ಇದ್ದೆ ಈ ಪೆಟ್ಟು ಬಿದ್ದಾಗ. ಸೊ ನಿಮ್ಮ ಜಾಗ ಏಟು ಬಿದ್ದ ಜಾಗ ಇದು? ಎಕ್ಸಾಕ್ಟ್ಲಿ ದಿಸ್ ಇಸ್ ದ ಸ್ಪಾಟ್. ಇದೇನು ಬಂಡೆಗಲ್ದು ಏನು ಕಾಣ್ತಾ ಇದೆ, ಇವೇನು ಕಲ್ಲುಗಳು ಕಾಣ್ತಾ ಇದೆ, ಇದ್ರ ಆಚೆ ನಾನಿದ್ದೆ ಅದು ಸಿಡಿದಾಗ. ಸೊ ಇಡೀ ಆ ಬಂಕರ್ ನಿಮ್ಮ ಮೇಲೆ ಬಿದ್ದಾಯಿತು? ಕೊಲ್ಯಾಪ್ಸ್ ಆಗುತ್ತೆ. ಬರೀ ಕಲ್ಲು ಬಂಡೆಗಳೇ? ಎಸ್. ತಲೆ ಮೇಲೆ ಬಿದ್ದು ಏನಾಗಿದ್ರೆ? ದೇವ್ರ ಮೇಲೆ ಭಾರ ಹಾಕೋದು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಜನ ಇದ್ರಿ ಒಳಗಡೆ? 3 ಜನ ಇದ್ವಿ ನಾವು. ಸೊ ಅವರಿಬ್ಬರು ಅಂದರೆ ಎಲ್ ಶೇಪಲ್ಲಿದ್ವಿ. ನಾನು ಒಂದು ಕಡೆ ಇದ್ದೆ, ಅಲ್ಲೇ ಬಂದು ಗ್ರೆನೇಡ್ ಬಿಡ್ತಿದ್ದು. ಇನ್ನಿಬ್ಬರು ಏನಿದ್ರಲ್ಲ ಈ ಕಡೆ ಇದ್ದರು. ಹಾಗಾಗಿ ಆ ಬಂಡೆಗಲ್ಲಿಂದ ಸ್ಪ್ರಿಂಟರ್ಸ್ ತಡೆಯಿತ್ತು ಅವ್ರಿಗೆ ಏನಾಗಲ್ಲ. ಅದರಲ್ಲಿ ಒಬ್ಬನ ಜಿಗಿತಾನೆ ಹೊರಗಡೆ. ಮೇಜರ್ ಡ್ಯಾಮೇಜ್ ನನ್ನ ಕಾಲು ಹತ್ತಿರನೇ ಬಂದು ಸಿಡಿದ್ರಿಂದ ನನಗೆ ಮೇಜರ್ ಡ್ಯಾಮೇಜ್ ಆಗಿತ್ತು. ಇದು 4875 ಗೆದ್ದ ನಂತರ ಪೀಕು. ಹಾಂ, ನೋಡಿ ಇಲ್ಲಿ ನೋಡಿ, ತಾವಾದರೂ ವ್ಯತ್ಯಾಸ ಗಮನಿಸ್ಬೋದು. ನೋಡಿ 4875 ಪೀಕ್ ಅದು ಮೇಲೆ ಏರಿಯಲ್ ವ್ಯೂ, ಅದ್ರ ಟಾಪ್ ವ್ಯೂ ನೋಡಿ, ಮೇಲೆ ನಿಂತಿರುವಂಥದ್ದು. ಅಂದರೆ ಸಮುದ್ರ ಮಟ್ಟದಿಂದ 4875 ಅಡಿಯರ್ ಮೀಟ್ರ್ ಸರ್, ಮೀಟರ್ಸ್. ಸೊ 4875 ಮೀಟರ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಇಂಟು 3.3, ಸುಮಾರು 17,000 ಅಡಿ ಎತ್ತರದಲ್ಲಿ. ಅದು ನಿಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಲಿ ಅಂತ ಹೇಳ್ತೀನಿ. ನಾವು ಈಗ 4875 16,000 ಅಡಿ ಅಂತ ಮಾತಾಡಿದರೆ ಅವ್ರಿಗೆ ಒಂದು ನಂಬರ್, ಒಂದು ಟೈಗರ್ ಇಲ್ಲಾಂದರೆ ಒಂದು ಹೆಸರು 4875 ಅಂದರೆ ಒಂದು ನಂಬರ್ ಆಗಿ ಉಳ್ಕೊಂಡ್ಬಿಡುತ್ತೆ. ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಪರಮೇಶ್ವರೇ. ಇಲ್ಲಿ ನಾವೇನು ಈಗ ಎಲ್ಲರೂ ಕುತ್ಕೊಂಡಿದ್ದೀವಲ್ಲ, ಈಗ ಇನ್ಹೇಲ್ ಮಾಡ್ತಿದ್ವಿ, ನಾವು ಉಸಿರಾಡ್ತಿದ್ವಿ, ನಮ್ಗೆ ಗೊತ್ತಾಗ್ತಾ ಹೌದಾ. ಅಲ್ಲಿ ರೇರಿಫೈಡ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ರೇರಿಫೈಡ್ ಅಟ್ಮಾಸ್ಫಿಯರ್ ಅಂದರೆ ನಾವಿಲ್ಲೇನು ಉಸಿರಾಡ್ಬೇಕಾದ್ರೆ ನಮ್ಮ ಬಾಡಿ ಒಳಗೆ ಏನು ಆಕ್ಸಿಜನ್ ಹೋಗುತ್ತೋ 50%ಗಿಂತ ಕಡಿಮೆ ಇರುತ್ತೆ. ಸೊ ಹಂಗಾಗಿ ನೀವು ಇಲ್ಲೊಂದು 10 ಹೆಜ್ಜೆ ಇಡೋದು ಅಷ್ಟೇ, ಅಲ್ಲಿ ಒಂದು ಹೆಜ್ಜೆ ಇಡೋದು ಅಷ್ಟೇ. ಅಷ್ಟು ಎಫರ್ಟ್ ಬೇಕಾಗುತ್ತೆ. ಯಾಕಂದರೆ ನಿಮ್ಮ ಆಕ್ಸಿಜನ್ ಬಾಡಿ ನೀವು ಹೇಗೆ ಮೇಲೆ ಹೋಗ್ತಿರಲ್ಲ, ನಿಮ್ಮ ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ನಮಗೆ ಉದಾಹರಣೆಗೆ ಹೇಳ್ತೀನಿ, ಅಕ್ಲಮಟೈಸೇಷನ್ ಅಂತ ಹೇಳ್ತೀವಿ. ಅಕ್ಲಮಟೈಸೇಷನ್ ಅಂದರೆ ನೀವು ಸ್ಟ್ರೇಟ್ ಅವೇ ಇಲ್ಲಿಂದ ಸುಮಾರು 16,000 ಅಡಿಗೆ ಹೋಗ್ಬಿಟ್ರೆ ನೀವು ಬ್ರೆತ್ಲೆಸ್ನೆಸ್ ಬಂದುಬಿಡುತ್ತೆ, ಎಲ್ಲ ಥರದ ಸಮಸ್ಯೆ ಆಗುತ್ತೆ. ಹಾಗಾಗಿ ಏನು ಮಾಡ್ತಾರೆ ಅಂದರೆ 10,000 ಅಡಿ, 12,000 ಅಡಿ, ಅಲ್ಲಿ ಒಂದು 3 ದಿನ, 14,000 ಅಡಿ, ಅಲ್ಲೊಂದು 2 ದಿನ, ಹೀಗೆ ನಿಮ್ಮ ಬಾಡಿ ಅದಕ್ಕೆ ಹೊಂದ್ಕೊಳ್ಳಿ, ಅನುಕೂಲ ಆಗಲಿ ಅನ್ನೋದಕ್ಕೆ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾರೆ. ಬಟ್ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಈ ಥರ ಒಂದು ಲಕ್ಸುರಿ ಇಲ್ಲಲ್ಲ ನಮ್ಮ ಟೈಮ್ ಹತ್ರ. ಸೊ ನಾವು ಇಂಡಕ್ಟ್ ಆಗ್ದ ತಕ್ಷಣ ಶುರು ಮಾಡ್ತೀವಿ. ಸೊ ಅಕ್ಲಮಟೈಸೇಷನು ಇರಲಿಲ್ಲ ಅಂಥ ಏರಿಯಾದಲ್ಲಿ. ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇದ್ದರೂ ಕೂಡ ಇಮ್ಯಾಜಿನ್ ಮಾಡಿ, ಗ್ರೇಡಿಯಂಟ್ ಅಂತ ಹೇಳ್ತೀವಿ. ಗ್ರೇಡಿಯಂಟ್ ಅಂದರೆ ಸ್ಟೀಪ್ ಎಷ್ಟಿರುತ್ತೆ ಅಂತ. ಈಗ ನಾವೆಲ್ಲ ಮೆಟ್ಲ್ ಹತ್ಬೇಕಾದ್ರೆ 2 ಕಾಲಲ್ಲಿ ಹತ್ತೀವಲ್ಲ, ಹಂಗಲ್ಲಿ ಹತ್ತಕ್ಕಾಗಲ್ಲ. ನಿಮಗೆ 2 ಕಾಲು 2 ಕೈ ಹಿಡ್ಕೊಂಡು ಹತ್ತಬೇಕು, ಅಷ್ಟು ಸ್ಟೀಪ್ ಇರುತ್ತೆ. ಆಮೇಲೆ ಸಬ್ಝೀರೋ ಟೆಂಪ್ರೇಚರ್ಸ್ ನೀವೆಲ್ಲರೂ ಕೇಳಿರ್ಬೋದು. ಸಬ್ಝೀರೋ ಟೆಂಪ್ರೇಚರ್ಸ್ ಅಂದರೆ ದ್ರಾಸಲ್ಲಿ ಯಾವುದೋ ಒಂದು ಸಮಯದಲ್ಲಿ, ಅಂದರೆ ಆ ಸಮಯದಲ್ಲಿ ಅಷ್ಟು ಕಡಿಮೆ ಟೆಂಪ್ರೇಚರ್ ಇರಲಿಕ್ಕಿಲ್ಲ. ದ್ರಾಸಲ್ಲಿ ದ ಲೀಸ್ಟ್ ರೆಕಾರ್ಡೆಡ್ ಟೆಂಪ್ರೇಚರ್ ಇಸ್ -60 -60 ಡಿಗ್ರಿ. ಹಾಂ, -60 ಲೀಸ್ಟ್. ಝೀರೋ ಆದ್ಮೇಲೆ ಮತ್ತೆ -60. ಈಗ ಇಲ್ಲಿರೋದು 26, 27, 28 ಬೆಂಗಳೂರು ಅಂದ್ಕೊಂಡ್ರೆ. ಸೊ ಯಾವುದೋ ಒಂದು ಸಮಯದಲ್ಲಿ ರೆಕಾರ್ಡ್ ಆಗಿದ್ದು. ಅಂದರೆ ಒಂದು ಉದಾಹರಣೆಗೆ ಹೇಳ್ತಿದ್ದೀನಿ, ಜುಲೈ ತಿಂಗಳಲ್ಲಿ ಅಷ್ಟು ಇರಲಿಕ್ಕಿಲ್ಲ, ಬಟ್ ಸಬ್-ಝೀರೋ ಅಂತ ಇತ್ತು. 0ಗಿಂತ ಕೆಳಗೆ ಹೋಗ್ತದೆ. ರಾತ್ರಿ ಹೊತ್ತಲ್ಲಿ ಚಳಿ, ಗಾಳಿ, ಮಳೆ ಎಲ್ಲ ಆಗ್ತಿತ್ತು. ಆನ್ ಟಾಪ್ ಆಫ್ ದ್ಯಾಟ್ ನೀವು ಬೆಟ್ಟವನ್ನು ಹತ್ತಬೇಕಂದ್ರೆ ಇಮ್ಯಾಜಿನ್ ಮಾಡಿ, ನೀವು ಒಂದು 20-25 kg ಹೊತ್ಕೊಂಡಿರ್ತೀವಿ ನಾವು. ನಮ್ಮ ಗುಂಡು ಮದ್ದುಗಳು ಎಲ್ಲ ಬೇಕಲ್ಲ ಅಲ್ಲಿ ಇದ್ದಕ್ಕೆ ಹೋರಾಡಬೇಕಂದ್ರೆ. ಹೋಗಿ ಫೈರ್ ಫೈಟ್ ಶುರು ಆದಮೇಲೆ ಯುವರ್ ಆನ್ ಯುವರ್ ಓನ್ ಅಲ್ಲ. ಆಮೇಲೆ ರೀಇನ್ಫೋರ್ಸ್ಮೆಂಟ್ ಬರಲಿಕ್ಕೆ ಸಮಯ ಆಗುತ್ತೆ. ರೀಇನ್ಫೋರ್ಸ್ಮೆಂಟ್ ಒಂದೊಂದು ಸಲ ಹೆಂಗಾಗುತ್ತೆ ಅಂದರೆ ಕೆಳಗಡೆ ಇದ್ದವ್ರು ಮೇಲೆ ಬಿಡಕ್ಕೆ ಬರಲ್ಲ, ಯಾಕೆಂದ್ರೆ ಶೆಲ್ಲಿಂಗ್ ಮಾಡ್ತಾನೆ ಇರ್ತಾರೆ. ಸೊ ಹಂಗಾಗಿ ನಾವು ಸೆಲ್ಫ್ ಸಫಿಷಿಯೆಂಟ್ ಇರಬೇಕಂದ್ರೆ ಸುಮಾರು ಒಂದು 25 kg ಹೊತ್ಕೊಂಡು ಹತ್ತಬೇಕು. ಹೇಳಬೇಕು ಅಂದರೆ ಯುದ್ಧ ಮಾಡೋದು ಒಂದು ಯುದ್ಧ, ಬಟ್ ಅಲ್ಲಿವರೆಗೂ ಹೋಗೋದು ಇನ್ನೊಂದು ಯುದ್ಧ. ನೀವು ಅಲ್ಲಿವರೆಗೂ ಫೋಕಸ್ ರೀಚ್ ಆಗಬೇಕು, ಆಮೇಲೆ ಇದ್ದದ ಕತೆ ಮುಖಾಮುಖಿ ಆಮೇಲೆ. ಬಟ್ ಆ ಮುಖಾಮುಖಿ ಆಗೋ ಜಾಗಕ್ಕೆ ಹೋಗೋದೇ ದೊಡ್ಡ ಒಂದು ಯುದ್ಧ.
ಗ್ರೇಟ್. ಸೊ ಇದು ಏನಂತಂದರೆ ನಾವು 30 ಡಜನ್ ಅಂತ ಕರೀತಾರೆ ನಮ್ಮ ಜಾಕ್ರಿಫ್ ಆಫೀಸರ್ಸ್ಗೆ. 30 ಡಜನ್ ಅಂದರೆ 12 ಜನ ನಾವು ಆಫೀಸರ್ ಇದ್ವಿ ಒಂದು ಟೀಮ್. ಹಾಂ, ಅದಕ್ಕೆ ನಮ್ಗೆ 30 ಡಜನ್ ಅಂದ್ರೆ ಅಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದಾಗ ಸಾಕಷ್ಟು ಆಪ್ರೇಷನ್ ಮಾಡಿದ್ವಿ ನಾವು. ಅದಕ್ಕೆ ನಮಗೊಂದು ಕೋಡ್ ನೇಮ್ ಅಂದರೆ ಒಂದು ಹೆಸರು ಕೊಟ್ಟಿದ್ರು ಹಂಗೆ. ಆ ಟೀಮ್ ಒಂದು ನಿಕ್ ನೇಮ್ ಅಂತ 30 ಡಜನ್ ಅಂತ 30 ಡಜನ್ಸ್. ಸೊ ಇಲ್ಲಿ 9 ಜನ ಇದ್ದಾರೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ತೀರ್ಕೊಂತಾರೆ. ಆಮೇಲೆ ನನಗೆ ಪೆಟ್ಟು ಬಿದ್ದು ನಾನು ಹಾಸ್ಪಿಟ್ಲಿಗೆ ಸೇರ್ಕೊತೀನಿ. ಮೇಜರ್ ಅಜಯ್ ಸಿಂಗ್ ಜಸ್ರೋಟಿಯಾ ಅಂತ ಇನ್ನೊಂದು ಆಫೀಸರ್ ಅವರು ತೀರ್ಕೊಂತಾರೆ. ಸೊ ಹಂಗಾಗಿ ನಾವು 3 ಜನ ಈ ಫೋಟೋಗ್ರಾಫ್ದಲ್ಲಿಲ್ಲ. ಸೊ 12 - 3 9 ಜನ ಇದ್ದಾರೆ. ಇದು ನಾನು ಹಾಸ್ಪಿಟ್ಲಿಂದ ಬಿಡುಗಡೆ ಆದಾಗ ಹಿಂಗಿದ್ದೆ. 2 ಕೈಯಲ್ಲಿ ಕ್ರಚಸ್ ಇತ್ತು. ಇಲ್ಲಿ ಕಾಣ್ತಾ ಇಲ್ಲ, ಬಟ್ ಶೂ ದಪ್ಪ ಶೂ ಇದೆ, ಮೊಣಕಾಲ್ದವರೆಗೂ ಶೂ ಇತ್ತದು. ಇದು ಹಾಸ್ಪಿಟ್ಲಿಂದ ಬೆಳಗಾಗ. ಇವ್ರು ಇನ್ನೇನು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು. ಆ್ಯಕ್ಚುಲಿ ಇಲ್ಲಿ ನಾನು ಒಂದು ಸ್ವಲ್ಪ ಸಮಯ ತೊಗೊತೀನಿ. ಇವರು ನನ್ನದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೋಬೇಕಾದ್ರೆ ಹೇಳ್ತೀನಿ. ಹೀ ಈಸ್ ದ ಒನ್ ಹೂ ಸೇವ್ಡ್ ಮೈ ಲೈಫ್. ಆ ಬಂಕರ್ಲಿ ಏನು ಪೆಟ್ಟು ಬಿದ್ದಿತ್ತಲ್ಲ, ಕಾಲಿಗೆ ಎರಡು ಕಾಲಿಗೆ ಪೆಟ್ಟಿದ್ದು, ಗ್ರೆನೇಡ್ ಇಲ್ಲೇ ಸಿಡಿದಿದೆ, 2 ಕಾಲಿಗೆ ಪೆಟ್ಟು ಬಿದ್ದಿದೆ. ಹಾಗಾಗಿ ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ನನಗೆ ಬ್ಲೀಡಿಂಗ್ ಆಗ್ತಾ ಇದೆ. ಅಲ್ಲಿ ಕೌಂಟರ್ ಅಟ್ಯಾಕನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದವ್ರು ಹಿಂದಿದ್ರಲ್ಲ, ಅವ್ರು ಈ ಕಡೆ ಓಡಿ ಬರ್ತಾ ಇದ್ದಾರೆ. ಹೌದಾ? ನಮ್ಮ ಕಡೆ ಈ ಬಂಕರ್ ಕಡೆ ಓಡಿ ಬರ್ತಾ ಇದ್ದಾರೆ. ಅಂದರೆ ಈ ಬಂಕರ್ನ ಅವ್ರು ವಶಪಡಿಸ್ಕೋಬೇಕಾಗಿತ್ತು. ಹಾಗಾಗಿ ಅವ್ರು ನಮ್ಮ ಹತ್ರ ಓಡಿ ಬರ್ತಿದ್ದಾರೆ. ಆ ಟೈಮಲ್ಲಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಬಂದು ನನ್ನ ರೆಸ್ಕ್ಯೂ ಮಾಡ್ತಾರೆ, ಎತ್ಕೋತಾರೆ, ಕೈ ಹಿಡಿದು ಎಳ್ಕೊಂಡು ಹೋಗ್ತಾರೆ. ನೀವು ಶೇರ್ಷಾ ಅಂತ ಮೂವಿದಲ್ಲಿ ಈ ಒಂದು ಸೀನ್ ಕ್ಯಾಪ್ಚರ್ ಆಗಿದೆ. ನಾನು ಕುತ್ಕೊಂಡು ಫೈರ್ ಮಾಡ್ತಾ ಇದ್ದೀನಿ, ಅಲ್ಲಿ ಬಂದು ಗ್ರೆನೇಡ್ ಬೀಳುತ್ತೆ, ನನಗೆ ಪೆಟ್ಟು ಬೀಳುತ್ತೆ. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರು ಬಂದು ರೆಸ್ಕ್ಯೂ ಮಾಡ್ತಾರೆ ನಾನು. ಸೊ ಅವ್ರು ಏನಾದರೂ ರೆಸ್ಕ್ಯೂ ಮಾಡಲಿಲ್ಲದ್ರೆ ನಾನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಆ ಕೌಂಟರ್ ಅಟ್ಯಾಕ್ ಲಾಂಚ್ ಮಾಡಿದರೆ 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಇನ್ನು ಜೀವಂತ ಇದ್ದೀನಿ. ನನ್ನನ್ನೇನಾದ್ರು ಯುದ್ಧ ಬಂದಿಗಳಾಗಿ ತೊಗೊಂಡಿದ್ರೆ, ಪ್ರಿಸನರ್ ಆಫ್ ವಾರ್ ತೊಗೊಂಡಿದ್ರೆ ನನ್ನ ಕತೆ ಏನಾಗ್ತಿತ್ತು? ಚಿತ್ರಹಿಂಸೆ. ದ್ಯಾಟ್ಸ್ ದ ಓನ್ಲಿ ಥಿಂಗ್ ದೇನೋ. ಸೊ ಈ ಫೋಟೋಗ್ರಾಫ್ ಏನಕ್ಕೆ ಹಾಕಿದ್ದೀನಿ, ನನ್ನ ಡೈನಿಂಗ್ ಟೇಬಲ್ ಹತ್ರ ಏನಕ್ಕೆ ಹಾಕಿರ್ತೀನಿ ಅಂತಂದರೆ, ಪ್ರತಿಯೊಂದು ಊಟ ಮಾಡ್ಬೇಕಾದ್ರೂ ಅವ್ರು ನೆನೆಸ್ಕೊತೀನಿ. ನನ್ನ ಮಗಳಿಗೆ ಹೇಳ್ತೀನಿ, ಪ್ರಾಬ್ಲಿ ಈ ಮನುಷ್ಯ ಇದ್ದು ನನ್ನನ್ನು ಏನಾದರೂ ಬಂದು ಸೇವ್ ಮಾಡಿರಲಿಲ್ಲಂದರೆ ನೀನು ಈ ಒಂದು ಭೂಮಿ ಮೇಲೆ ಇರ್ತಿರ್ಲಿಲ್ಲ. ಸೊ ನೀವು ಪ್ರತಿ ತುತ್ತು ಅನ್ನ ತಗೋಬೇಕಾದ್ರೆ ಇವರು ಅದನ್ನು ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವ್ರ ತಂದೆ ತಾಯಿ ಒಂದು ಸಲ ಬಂದಿದ್ದರು ನಮ್ಮ ಮನೆಗೆ. ಬೆಂಗಳೂರಿಗೆ ಬಂದಾಗ ಒಂದು 2 ಸಲ 3 ಸಲ ಬಂದಿದ್ದಾರೆ ಅಷ್ಟೇ. ಬಂದಾಗೆಲ್ಲ ನನ್ನ ಮನೆಗೆ ಬಂದು ಹೋಗ್ತಾರೆ. ಫಸ್ಟ್ ಟೈಮ್ ಬಂದಾಗ ಇದನ್ನು ನೋಡಿ ಅವ್ರ ತಾಯಿ ಕಣ್ಣೀರು ಹಾಕಿದ್ರು. ಅವ್ರ ತಾಯಿ ತೀರ್ಕೊಂಡ್ರು ಬೈತವೆ, ಸುಮಾರು 1 ವರ್ಷ ಆಯಿತು. ಅವ್ರು ಬಂದಾಗೆಲ್ಲ ಇದನ್ನು ನೋಡಿ ಅವ್ರಿಗೇನೋ ಒಂಥರ ನನ್ನ ಮಗನ ಬಗ್ಗೆ ಇಷ್ಟು ಅಭಿಮಾನ ಹಿಡ್ಕೊಂಡಿದ್ದಾರಲ್ಲ ಜನ. ಅದರಲ್ಲಿ ನೀನು ಅವ್ರ ಕೊನೆಯ ಕ್ಷಣ ನೀನು ಅವ್ರನ್ನ ನೋಡಿದ್ದಿ, ನಿನಗೆ ಪೆಟ್ಟು ಬಿದ್ದಾಗ ಅವ್ರು ನಿನ್ನ ಜೊತೆಗಿದ್ರು, ಅವ್ರು ನಿನ್ನ ರೆಸ್ಕ್ಯೂ ಮಾಡಿದ್ರು. ನನ್ನನ್ನು ಆ್ಯಕ್ಚುಲಿ ಒಬ್ಬ ಮಗನ ಥರನೇ ಟ್ರೀಟ್ ಮಾಡ್ತಿದ್ರು ಅವರು. ಇದು ನೋಡಿ, ಇದು 20 ವರ್ಷ ಆದಮೇಲೆ ನಾನು ಏನು ಹೋಗಿದ್ದಲ್ಲ, 0.4875. ಆ ಬೆಟ್ಟ ಇದಕ್ಕೆ ಕರ್ಕೊಂಡೋಗಿದ್ರು ನಮ್ಮನ್ನು. ಆವಾಗ ನೆನಪಿರಲಿ ಅಂತಂದು ಒಂದಿಷ್ಟು ಇವಂತು ಕಲ್ಲುಗಳು ತಂದಿದ್ರಿ. ಸೊ ಅಲ್ಲೆಲ್ಲ ಈ ಥರ ಕಲ್ಲು ಸರ್ ಅಲ್ಲಿ? ಹೌದು. ಒಂದು ತೊಗೊಂಡು ನೋಡ್ಬೋದಾ? ನೋಡಿ, ಅದೇನೇ ಹೇಳ್ತಾರಲ್ಲ, ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ದ ಸ್ಟೋರಿ ಆಫ್ ದ ವಾರಿಯರ್ಸ್ ಆರ್ ನಾಟ್ ರಿಟರ್ನ್ ಇನ್ ರೆಕಾರ್ಡ್ಸ್. ಅಂದರೆ ಯೋಧನ ಬಗ್ಗೆ ಒಂದು ರೆಕಾರ್ಡಲ್ಲಿ ಬರೀಬೇಕಾಗಿಲ್ಲ. ಇಟ್ ಮೇ ನಾಟ್ ಬಿ ಡೆಕೋರೇಟೆಡ್ ವಿತ್ ಮೆಡಲ್ಸಿಂದ ಡೆಕೋರೇಟ್ ಮಾಡಬೇಕಾಗಿಲ್ಲ. ಹಿ ಲಿವ್ಸ್ ಫಾರ್ ಎವರ್ ವಿತ್ ಅ ಬ್ಲಡ್ ಆನ್ ದಿ ಸಾಯಿಲ್ ಅಂತಂದು. ಅಂದರೆ ನಮ್ಮ ರಕ್ತ ಸೋರಿದ್ರಿಂದ ಅಲ್ಲಿ ಯಾರು ಹುತಾತ್ಮರಾದರು ಅವ್ರನ್ನೆಲ್ಲರೂ ನಾವು ಅಮರರು ಅಂತ ಕರಿತೀವಿ. ಅಂದರೆ ದೇ ಲಿವ್ ಫಾರ್ ಎವರ್ ಅಂತ. ಯು ಮೇ ನಾಟ್ 527 ಜನ ಎಷ್ಟು ಜನದ ಬಗ್ಗೆ ನಮಗೆ ಗೊತ್ತು. ಆದರೆ ಎಲ್ಲರಿಗೂ ಗೊತ್ತಿಲ್ಲ. ಬಟ್ ಎಲ್ಲರ ಬಗ್ಗೆನೂ ಬರೆದಿಲ್ಲ. ಎಲ್ಲರಿಗೂ ಮೆಡಲ್ ಸಿಕ್ಕಿರಲಿಕ್ಕಿಲ್ಲ. ಬಟ್ ದೇ ಲಿವ್ ಫಾರ್ ಎವರ್. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಹಿ ವಾಸ್ 24, ಹಿಲ್ ರಿಮೇನ್ 24. ಹೋದ್ರೆ ನಮಗೆಲ್ಲ ಏಜ್ ಆಗುತ್ತೆ, ನಾವೆಲ್ಲ ಏಜ್ ಆಗ್ತೀವಿ. ಬಟ್ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ವಿಲ್ ರಿಮೇನ್ 24 ಫಾರ್ ದ ರೆಸ್ಟ್ ಆಫ್ ಹಿಸ್ ಟಿಲ್ ದ ಟೈಮ್ ವಿ ಲಿವ್. ಇವೆಲ್ಲ ಇಮೋಷನ್ಸ್ ಹೇಗಿರ್ತವೆ ಅಂತಂದರೆ, ದ ಬ್ರೂಟ್ಯಾಲಿಟಿ ಆಫ್ ದ ವಾರ್ ಅಂತ ಹೇಳ್ತೀವಿ. ಬ್ರೂಟ್ಯಾಲಿಟಿ ನಾವೇನು ಕ್ರೌರ್ಯ ಅದನ್ನೇನು ಕ್ರೂರತೆ, ಅದಾಯಿತು. ಆ ಒಂದು ನೆನಪುಗಳಾಯಿತು. ಅದನ್ನು ನಾವೇನು ವಾಟ್ ವಿ ಹ್ಯಾವ್ ಗಾನ್ ಥ್ರೂ ನಾವೊಂದು 10-15% ಹೊರಗಡೆ ಡಿಸ್ಕಸ್ ಮಾಡಲ್ಲ. ನಮ್ಮ ಮನಸ್ಸೊಳಗೆ ಎಷ್ಟು ತುಂಬ್ಕೊಂಡಿರ್ತೀವಿ ನಾವಂದರೆ, ನನಗೆ ಅವಾಗ ಎಷ್ಟು 6 ತಿಂಗಳ ಸರ್ವೀಸು 23-24 ವರ್ಷ ನನಗೆ ವಯಸ್ಸಿರ್ಬೇಕು ಅವಾಗ. ಆ ಟೈಮಲ್ಲಿ ನೋಡಬಾರ್ದನ್ನು ನೋಡ್ಬಿಟ್ಟಿದ್ದೀನಿ. ಅಂದರೆ ನನ್ನ ಯೂನಿಟಲ್ಲೇ 2 ಆಫೀಸರ್ಸು 15 ಜನ ಜವಾನ್ಸ್ ತಿರ್ಕೊತಾರೆ. ಎಷ್ಟು ಜನಕ್ಕೆ ಪೆಟ್ಟು ಬಿದ್ದಿದೆ, ಎಷ್ಟು ಜನಕ್ಕೆ ಯಾವ ಥರ ಪೆಟ್ಟು ಬಿದ್ದಿದೆ, ಅವ್ರಿಗೆ ನಾನು ಹೆಂಗೆ ಟ್ರೀಟ್ ಮಾಡಿದ್ದೀನಿ ಅಲ್ಲಿ ಆ್ಯಸ್ ಅ ಟೀಮ್ ಲೀಡರ್ಲ್ಲ. ಐ ವಾಸ್ ಲೀಡಿಂಗ್ ದ ಟೀಮ್. ಸೊ
ಫ್ರಂಟಲ್ಲಿ ನೀವೇ ಇರಬೇಕಾಗುತ್ತೆ, ಯಾರಿಗಾರು ಪೆಟ್ಟು ಬಿದ್ದರೆ ನೀವೇ ಹೋಗಿ ರೆಸ್ಕ್ಯೂ ಮಾಡಬೇಕಾಗುತ್ತೆ, ಅವ್ರಿಗೆ ನೀವೇ ಟ್ರೀಟ್ಮೆಂಟ್ ಮಾಡಿ ಕೆಳಗೆ ಕಳಿಸ್ಬೇಕಾಗುತ್ತೆ. ಸೊ ನಾನು ಎಂಥ ಒಂದು ಲೈಫನ್ನು ಬದುಕಿದ್ದೀನಿ ಅಂತಂದರೆ ನನ್ನ ಶತ್ರುಗೂ ಅಂಥ ಲೈಫ್ ಬೇಕು ಅಂತ ಹೇಳಲ್ಲ, ಅಂಥ ಸಿಗಲಿ ಅಂತ ಹೇಳಲ್ಲ. ಬಟ್ ಆ ಒಂದು ಹೆಮ್ಮೆ ಏನಿದೆಯಲ್ಲ, ಅಲ್ಲಿ ಹೋಗಿ 20 ವರ್ಷದ ನಂತರ ನಾನಲ್ಲಿ ಏನು ಹೋಗಿದ್ದೆ, ಅಟ್ 17,000 ಫೀಟ್ 16,000 ಅಡಿ ಎತ್ತರದಲ್ಲಿ ಭಾರತದ ಬಾವುಟವನ್ನು ಹಾರುತ್ತಾ ಇರೋದನ್ನು ಕಂಡು ನಾನು ಅಲ್ಲೇನು ಕೆಳಗೆ ನಿಂತ್ಕೊಂಡು ಸಲ್ಯೂಟ್ ಮಾಡಿದೆ. ನಾನೇನು ಅಂದ್ಕೊಂಡೆ ಅಲ್ಲ, ಅವಾಗ ಅಂದ್ಕೊಂಡೆ ನಾನು ನಿನ್ನ ಜೀವನ ಸಾರ್ಥಕ ಆಯಿತು, ನನಗೆ ಇನ್ನೂ ಜೀವನದಲ್ಲಿ ನನಗೇನೂ ಆಸೆ ಇಲ್ಲ. ನಾನು ಹಿಂಗೆ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿದ್ದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಆರ್ಮಿ ಬಿಟ್ಟು ಬಂದ ನಂತರನೂ ಕೂಡ ನಾನು ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್ ಬರೆದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಜಾಯ್ನ್ ಆದೆ ಸರ್ಕಾರಕ್ಕೆ. ಹಾಂ, ಸೆಂಟ್ರಲ್ ಗೌರ್ಮೆಂಟ್ ಜಾಬಲ್ಲಿದ್ದೆ ನಾನು. UPSC ಏನು ಕಂಡಕ್ಟ್ ಮಾಡ್ತಾರಲ್ಲ, ಇಂಡಿಯನ್ ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮ್, ಅದನ್ನು ಬರೆದು ಕ್ವಾಲಿಫೈ ಆಗಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಜಾಯ್ನ್ ಆಗಿದ್ದೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿದ್ದೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ಸುಮಾರು ಒಂದು 6 ತಿಂಗಳಾಯ್ತು ನಾನು ರಿಟೈರ್ಮೆಂಟ್ ತೊಗೊಂಡು. ಇತ್ತೀಚೆಗೆ ವೇರಸ್ ತೊಗೊಂಡ್ರಿ? ಎಸ್, ವೇರಸ್ ತೊಗೊಂಡೆ. ನಾನು ಆರಾಮಾಗಿ ಚೀಫ್ ಇಂಜಿನಿಯರ್ ಅಂತೂ ಈಸಿಯಾಗಿ ಆಗ್ತಿದ್ದೆ, ಯಾಕಂದ್ರೆ 10-11 ವರ್ಷ ಸರ್ವಿಸ್ ಇತ್ತಿನ್ನು. ಬಟ್ ಅಂದ್ಕೊಂಡೆ ನಾನು ದೇಶಕ್ಕೋಸ್ಕರ ಮಾಡಿದ್ದು ಸಾಕು, ಇನ್ನು ಸಮಾಜಕ್ಕೆ ಧರ್ಮಕ್ಕೋಸ್ಕರ ಏನೋ ಒಂದಿಷ್ಟು ಪ್ಲಾನ್ ಇಟ್ಕೊಂಡಿದ್ದೀನಿ. ದೇವ್ರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಆರ್ಮಿ ಸೇರ್ಕೋಬೇಕಂತ ಆಸೆ ಇತ್ತೆ, ಅದನ್ನು ಈಡೇರಿಸ್ಕೊಟ್ರು ದೇವರು. ಇದೇನೋ ಭಾರತಾಂಬೆಗೆ ನಮ್ಮ ಸೈನಿಕ ಸೇರಬೇಕು, ಅಲ್ಲಿಂದ ಏನಾದರೂ ಒಂದು ಸರ್ವಿಸ್ ಮಾಡಬೇಕು ಅಂದ್ಕೊಂಡಿದ್ದೆ. 6 ತಿಂಗಳಲ್ಲಿ ಅವಕಾಶ ಪಡ್ಕೊಂಡೆ. ಆಮೇಲೆ ಹಾಸ್ಪಿಟ್ಲಿಂದ ಹೊರಗೆ ಬಂದಾಗ ನೀನು ನಡೆಯೋಕ್ಕೆ ಸಾಧ್ಯ ಇಲ್ಲ, ಸಪೋರ್ಟ್ ಏನಾದರೂ ಹಿಡ್ಕೊಂಡೇ ನಡಿಬೇಕಂತ ಅಂದಿದ್ರು. ಬಟ್ ದೇವ್ರ ಮೇಲೆ ಭಾರ ಹಾಕಿ ಫಿಸಿಯೋಥೆರಪಿ ಮಾಡೋದು, ಎಕ್ಸಸೈಸ್ ಮಾಡೋದು ಎಲ್ಲ ಮಾಡಿ ಇವತ್ತು ಏನೂ ಸಪೋರ್ಟ್ ಇಲ್ದಂಗೆ ನಾನು ಗಾಲ್ಫ್ ಆಡ್ತೀನಿ, ಯೋಗ ಮಾಡ್ತೀನಿ, ಕಾರ್ ಡ್ರೈವ್ ಮಾಡ್ತೀನಿ, ಎಲ್ಲ ದೇವ್ರದೇ. ನಾನು ಇನ್ನೂ ಏನೋ ಒಂದಿಷ್ಟು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಅದರಲ್ಲೂ ನನಗೆ ಅಂದರೆ ನನಗೋಸ್ಕರ, ಸ್ವಂತಕ್ಕೋಸ್ಕರ ಏನೂ ಅಲ್ಲ, ಆ್ಯಸ್ ಎ ಪ್ಯೂರ್ಲಿ ಆಸ್ ಅ ಸರ್ವಿಸ್ ಟು ದ ನೇಷನ್, ಸರ್ವಿಸ್ ಟು ದ ಸೊಸೈಟಿ, ಸರ್ವಿಸ್ ಟು ದ ರಿಲಿಜನ್ ಏನೋ ಮಾಡ್ಬೇಕಂತಿದ್ದೀನಿ. ದೇವ್ರ ಮೇಲೆ ತಾಯಿ ಇದ್ದಾರೆ, ದೇವಿ ಇದ್ದಾರೆ, ನಮ್ಮ ಯೂನಿಟಿನ ವರ್ಕರ್ ದುರ್ಗೆ ಮಾತಾ ಕಿ ಜಯ ಅಂತ. ನಾವು ಏನೇ ಒಂದು ಕಾರ್ಯ ಮಾಡ್ಬೇಕಂತಂದ್ರೆ ಯೂನಿಟಲ್ಲಿದ್ದಾಗ, ಜಾಕ್ರಿಫಲ್ಲಿದ್ದಾಗ ಯಾವುದೇ ಒಂದು ಇವೆಂಟನ್ನು ಶುರು ಮಾಡ್ತೀವಿ, ಮುಗಿಸ್ತೀವಿ ಅಂದರೆ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿಲ್ಲದೆ ನಾವು ಶುರು ಮಾಡಲ್ಲ. ಆಮೇಲೆ ಒಂದು ಉತ್ತರ ಈಗ ಹರ ಹರ ಮಹಾದೇವ್ ಅಂದಂಗೆ ನಮ್ಮ ಯೂನಿಟಿನ ವರ್ಕರೇ. ಸೊ ಅದು ದೇವಿ ಮೇಲೆ ಭಾರ ಹಾಕಿದ್ದೀನಿ. ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಲಕ್ಷ್ಮೀಕಾಂಬ ಬಹಳ ಫೇಮಸ್ಸು. ಉತ್ತರ ಕರ್ನಾಟಕದಲ್ಲಿ ಬನ್ನಿ. ಇದನ್ನು 2 ಬೆಡ್ರೂಮ್ ಮನೆ ಅಥವಾ 3 ಬೆಡ್ರೂಮ್ ತೋರಿಸ್ಬಿಡ್ತೀನಿ ಬನ್ನಿ. ಇದು ಫಸ್ಟ್ ನಮ್ದು ಮೇನ್ ಬೆಡ್ರೂಮ್ ಇದೆ. ವಾವ್, ಎಲ್ಲೂ ಅಚ್ಚುಕಟ್ಟು, ಏನೋ ಒಂದು ಶಿಸ್ತು, ಅದರಲ್ಲೂ ಡಿಸಿಪ್ಲಿನ್ ಇರಲಿ ಅಂತ. ಯಾವುದು ಇಲ್ಲೊಂದು ಇಲ್ಲವೇ ಇಲ್ಲ, ಎಲ್ಲ ಅಚ್ಚುಕಟ್ಟು. ಗ್ರೇಟ್, ನೈಸ್. ಏನೋ ಸರ್ ಆಗಲೇ ಬಂದಾಗ ಹೇಳಿದ್ನಲ್ಲ, ಚಿಕ್ಕದ ಮನೆ, ಹಾಗೆ ಭಾಳ ಆಡಂಬರ ಅನ್ನಂಗೇನಿಲ್ಲ. ಮನೆ ಕಟ್ಕೊತಾರೆ ಎಲ್ಲರೂ 40-60 ಸೈಟಲ್ಲಿ, 50-80 ಡ್ಯೂಪ್ಲೆಕ್ಸ್ ಮನೆ ಕಟ್ಕೊತಾರೆ, ಎಕರೆಗಟ್ಟಲೆ ಕಟ್ಕೊತಾರೆ. ನಾನು ಸಿಂಪಲ್ ಸೋಲು, ಅದಾದ ನಂತರ ಸಿಂಪಲ್ ಮನೆ ಇರಲಿ ಅಂತ. ಓಕೆ, ಒಂದು ಸ್ವಲ್ಪ ಹೆಂಗೆ ಬೇಕು ಹಂಗೆ ಟೇಸ್ಟ್ಫುಲ್ಲಿ ಡೆಕೋರೇಟ್ ಮಾಡ್ಕೊಂಡಿರೋದು ಬಿಟ್ಟರೆ, ಇದು ಗೆಸ್ಟ್ ರೂಮು ಕೂಡ ಹಾಗೆ ನಂದು ಎಷ್ಟು ಕಲೆಕ್ಷನ್ ಇದಾವೆ ಬುಕ್ಸ್ದು. ಓದು ಅಭ್ಯಾಸ. ಪ್ರಿಯವಾದ ಓದು ಯಾವುದು? ಇವೆಲ್ಲ ನೋಡಿ, ಮೆಜಾರಿಟಿ ಆಫ್ ದಮ್ ನೀವೇನು ನೋಡ್ತಿರಲ್ಲ, ಆರ್ಮಿ ರಿಲೇಟೆಡ್ ಇದ್ರ ಎಲ್ಲ, ಮೋಸ್ಟ್ ಆಫ್ ದೆಮ್ ವಾರ್, ಆರ್ಮಿ, ಅದ್ರ ಬಗ್ಗೆನೇ ನೋಡಿ. ಇಂಥ ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ. ಅದೇನೋ ಕಾರ್ಗಿಲ್ದಿದೆ, ಜನರಲ್ VP ಮಲಿಕ್ ಅಂತ, ಅವಾಗ ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ರು, ಅವ್ರು ಬರೆದಿರೋಂಥ ಬುಕ್. ಏನೋ ಒಂಥರ ಆಸಕ್ತಿ, ಪಾಕಿಸ್ತಾನ ಬಗ್ಗೆನೂ ಓದ್ತಿರ್ತೀನಿ. ಇದು ಪಾಕಿಸ್ತಾನ ಸರ್ ಹತ್ರ ಒಂದು ಒಳ್ಳೆ ಪುಸ್ತಕ ಇದೆ ಸ್ನೇಹಿತರೆ, ದಯಮಾಡಿ ಈ ಪುಸ್ತಕ ತಾವೆಲ್ಲರೂ ಓದಿ. ನಾನು ಇದನ್ನು ಕನ್ನಡದಲ್ಲಿ ಓದಿದ್ದೀನಿ. ಹಿಮಾಲಯನ್ ಬ್ಲೆಂಡರ್ ಅಂಥೇಳಿ ಪುಸ್ತಕ ಇದು. ಜಾನ್ P. ದಳವೆಯವರು, ಅಂದರೆ ಆಗ ಆರ್ಮಿ ಆಫೀಸರ್ ಅವರು. 1960s ವಾರ್, 60sಲ್ಲಿ ವಾರ ಆಯ್ತಲ್ಲ, ಬಹುಶಃ ನೆಹರು, ಚೈನಾ ವಾರ್, ನೆಹರು ಇದ್ರು ಆಗ PM. ಆಗ ನಡೆದಂಥ, ಇವ್ರು ಹೇಗೆ ಕಾರ್ಗಿಲ್ ವಾರ್ ಹೇಳ್ತಾರೆ, ಆಗ ನಡೆದಂಥ ಯುದ್ಧ, ಚೈನಾ ಇಂಡಿಯಾ ಯುದ್ಧದಲ್ಲಿ ನಮ್ಮ ಸೈನಿಕರು ಅನುಭವಿಸಿದಂಥ ಕಷ್ಟಗಳು, ನೋವುಗಳಿದಾವಲ್ಲ, ಅದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ. ನಮ್ಮ ರವಿ ಬೆಳಗೆರೆ ಅವರು ಅದ್ಭುತವಾದ ಲೇಖಕ, ರವಿ ಬೆಳಗೆರೆ. ಸೊ ಅವರು ಇವಾಗ ಇಲ್ಲ, ಅವ್ರು ಅದ್ಭುತವಾಗಿ ಮಾಡಿದ್ದರಿಂದ ಹಿಮಾಲಯನ್ ಬ್ಲೆಂಡರ್ ಪ್ಲೀಸ್ ಓದಿ, ಭಾಳ ಚೆನ್ನಾಗಿದೆ. 2 ಬುಕ್ ನಾನು ಪ್ರೇಕ್ಷಕರಿಗೆ ಇಲ್ಲಿ ರೆಕಮೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದನೇದ್ದು ಬಿಪಿನ್ ರಾವತ್ ಅಂತ ಇದ್ರಲ್ಲ, ವಿಮಾನ ಕ್ರಾಶ್ ಹೋಗ್ಬಿಟ್ರಲ್ಲ, ಕರೆಕ್ಟ್. ಅವ್ರ ಬಗ್ಗೆ ಒಂದು ರಚನಾ ಬಿಸ್ಟ್ ರಾವತ್ ಅಂತ ಇದ್ದಾರೆ, ಆರ್ಮಿ ಆಫೀಸರ್ ವೈಫ್ ಅವರು ಇವ್ರ ಬಗ್ಗೆ ಬುಕ್ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಟ್ ಈಸ್ ವರ್ತ್ ರೀಡಿಂಗ್. ದ ಲೈಫ್ ಬಿಪಿನ್ ರಾವತ್ ಅವರು ಇದರಿಂದ ಬಂದರು, ಅವರು ಸಣ್ಣವರಿದ್ದಾಗಿಂದ ಅವ್ರ ಯಂಗ್ಸ್ಟರ್ಸ್ ಲೈಫ್ ಹೇಗಿತ್ತು, ಕಾಲೇಜು, ಸ್ಕೂಲ್, ಎಜುಕೇಷನ್ ಹೇಗಿತ್ತು, ಅವ್ರು ಹೆಂಗೆ ಬಂದು ಆರ್ಮಿಗೆ ಸೇರಿಕೊಂಡ್ರು, ಫಸ್ಟ್ ಚೀಫ್ ಆಫ್ ದ CDS ಏನಾದ್ರು, ಅದು ಹೆಂಗಾದ್ರು, ಆಮೇಲೆ ಅವ್ರ ದುರ್ಘಟನೆಯಲ್ಲಿ ಅವ್ರದ್ದು ಇದು ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಬರೆದಿದ್ದಾರೆ. ಒಂದಿದು. ಇನ್ನೊಂದು ನೀವು ಕೇಳಿರ್ಬೋದು, ಒಮರ್ ಫಯಾಜ್ ಅಂತ. ಒಮರ್ ಫಯಾಜ್ ಬಗ್ಗೆ ನೀವು ಎಲ್ಲರೂ ತಿಳ್ಕೊಳ್ಬೇಕಾದಂಥ ವ್ಯಕ್ತಿ. ಇವರು ಕಾಶ್ಮೀರದವರು.
ಉಮರ್ ಫಯಾಜ್ ಅಂತ ಅನ್ಡೌಂಟೆಡ್ ಅಂತ ಇದೆ, ಉಮರ್ ಫಯಾಜ್ ಅಂತ. ಇವರು ಕಾಶ್ಮೀರದವರು ಆರ್ಮಿಗೆ ಸೇರ್ಕೊಂತಾರೆ. ಅವರಿಗೆ ಮುಂಚಿಂದನೂ ಹುಚ್ಚಿತ್ತಂತೆ ಆರ್ಮಿಗೆ ಸೇರ್ಕೋಬೇಕು, ಆರ್ಮಿ ಯೂನಿಫಾರ್ಮ್ ಹಾಕ್ಕೋಬೇಕು ಅಂತ. ಅವರು ಆರ್ಮಿಗೆ ಸೇರ್ಕೊಂತಾರೆ. ಆರ್ಮಿಗೆ ಸೇರ್ಕೊಂಡ ಸ್ವಲ್ಪ ದಿನದಲ್ಲೇ ಅವರು ವಾಪಸ್ ಕಾಶ್ಮೀರಿಗೆ ಹೋದಾಗ ಮಿಲಿಟೆಂಟ್ಸ್ ಇವ್ರನ್ನ ಕಿಡ್ನ್ಯಾಪ್ ಮಾಡಿ ಅವ್ರನ್ನ ಕೊಲ್ತಾರೆ. ಸೊ ಇದು ಬೇಸಿಕಲಿ ಇಟ್ಸ್ ಎ ಸ್ಟೋರಿ ವರ್ತ್ ರೀಡಿಂಗ್. ಇವತ್ತು ನನಗೂ ಇನ್ನೂ ಗೂಸ್ ಬಂಪ್ ಬರ್ತಿದೆ ಇದ್ರ ಬಗ್ಗೆ ಮಾತಾಡಿದಾಗ. ಇಟ್ಸ್ ರಿಯಲಿ ಅನ್ಫಾರ್ಚುನೇಟ್. ಇಂಥ ಒಬ್ಬ ಸಣ್ಣ ವಯಸ್ಸಿನಲ್ಲಿ ಲೆಫ್ಟಿನೆಂಟ್ ಅಂದರೆ ಇವಾಗಿನ ಜಸ್ಟ್ ಕಮಿಷನ್ ಆದಂಥ ವ್ಯಕ್ತಿ, ಅವನ್ನ ಮಿಲಿಟೆಂಟ್ಸ್ ಎಷ್ಟು ಅವರಲ್ಲಿ ಒಂದು ಕ್ರೂರತನ ಇರ್ಬೋದು ನೋಡಿ. ಇಂಥ ಒಬ್ಬನ್ನ ಕಿಡ್ನ್ಯಾಪ್ ಮಾಡಿ ಅವನನ್ನು ಕೊಲ್ತಾರೆ ಅಂತಂದರೆ, ರಿಲಿಜನ್ ಬಗ್ಗೆ ನಾವು ಮಾತಾಡಲಿಲ್ಲಿದ್ರು ಅದೇ ಏರಿಯಾದವರೇ ಅವರು, ಕಾಶ್ಮೀರದವರೇ ಅವರು. ಅವ್ರನ್ನ ನೀವು ಕಿಡ್ನ್ಯಾಪ್ ಮಾಡಿ ನೀವನ್ನ ಕೊಲ್ತೀರಿ ಅಂತಂದರೆ ಜಸ್ಟ್ ಬಿಕಾಸ್ ಅವರು ಆರ್ಮಿ ಯೂನಿಫಾರ್ಮ್ ಹಾಕ್ಕೊಂಡ್ರು, ಭಾರತಕ್ಕೆ ಏನಾದರೂ ಸರ್ವಿಸ್ ಮಾಡಬೇಕು, ಇಂಡಿಯನ್ ಆರ್ಮಿ ಸೇರಿಕೊಂಡ್ರು ಅನ್ನೋ ಒಂದು ಕಾರಣದಿಂದ ಅವ್ರನ್ನ ಕಿಡ್ನ್ಯಾಪ್ ಮಾಡಿ ಕೊಲ್ತೀರಿ ಅಂದರೆ ನಿಮ್ಮ ಮಾನಸಿಕತೆ, ನಿಮ್ಮ ಥಿಂಕಿಂಗ್ ಹೇಗಿರಬೇಕು ಯೋಚನೆ ಮಾಡಿ. ಸೊ ಅವಕಾಶ ಸಿಕ್ಕರೆ ಇದೊಂದು ಬುಕ್ ಓದಿ, ತುಂಬ ಚೆನ್ನಾಗಿದೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ. ಅದೆಲ್ಲ ವಾರ್ ಬೇರೆ, ಅದು ಇದೊಂದು ವಾರ್ ಎಷ್ಟು ಚೆನ್ನಾಗಿದೆ ನೋಡಿ. ವಿನ್ನಿಂಗ್ ದಿ ವಾರ್ ಇನ್ ಯುವರ್ ಮೈಂಡ್. ನಿಮ್ಮ ಮನಸ್ಸೊಳಗಡೆ ಒಂದು ಯುದ್ಧ ಇದೆಯಲ್ಲ, ಅದನ್ನು ಗೆಲ್ಲೋದು ಹೇಗೆ, ಅಥವಾ ಅದನ್ನು ಗೆಲ್ಲಬೇಕು ನೀವು ಮೊದಲು ಅಂತ. ಚೇಂಜ್ ಯುವರ್ ಥಿಂಕಿಂಗ್, ಚೇಂಜ್ ಯುವರ್ ಲೈಫ್. ಅಂದರೆ ಅದೇ ಹೇಳೋದು, ಮನಸ್ಸಂತೆ ಮಾದೇವ ಅಂತ ಎಷ್ಟು ಸರಳವಾಗಿ ಹಿರಿಯರು ಹಿಂಗೆ ರಪ್ಪ ಅಂತ ಹೇಳ್ಬಿಟ್ರು. ಅದು ನೋಡಿ ಎಂಥ ಒಳ್ಳೆ ಪುಸ್ತಕ, ಮೋಟಿವೇಶ್ನಲ್ ಪುಸ್ತಕ ಬರೆದಿದ್ದಾರೆ. ಇಂಥವೆಲ್ಲ ಓದಿದಾಗ ಮನಸ್ಸು ಅರಳುತ್ತೆ. ಸಣ್ಣತನಗಳು. ಇದನ್ನೊಂದು ತೋರಿಸ್ಬಿಡಿ ಅಂತೇಳ್ರಿ. ಇದು ನನ್ನ ಮಗಳು ಮೇಡಮ್. ಹಾಯ್ ಮೇಡಮ್. ಸವೇರಾ ಅಂತ. ಸವೇರಾ ಒಬ್ಬಳೆ ಮಗಳು, ಭಾರಿ ಮುದ್ದಿಂದ ಬೆಳೆಸಿದ್ದೀನಿ. ನಾನು ಅನ್ಕೊತಿದ್ದೆ ಯಾವಾಗಲೂ ಈ ಥರ ಕಾಲ್ಪೆಟ್ಟು ಬಿದ್ದಾಗ, ನನ್ನ ಮಗಳಿನ್ನೂ ಚಿಕ್ಕವಳಿದ್ದಾಗ ಎಲ್ಲರೂ ಎತ್ಕೊಂಡು ಓಡಾಡ್ತಾರೆ, ಎತ್ಕೊಂಡು ಹಿಂಗೆ ತೂರ್ತಾರೆ, ಅದನ್ನೆಲ್ಲ ನಂಗೆ ಮಾಡೋಕ್ಕಾಗ್ತಿರಲಿಲ್ಲ. ಅಂದರೆ ಕಾಲಿಗೆ ಪೆಟ್ಟು ಬಿದ್ದಿರ್ತಿತ್ತು, ಜಾಸ್ತಿ ಹೊತ್ತು ಎತ್ಕೊಳಕ್ಕಾಗ್ತಿರಲಿಲ್ಲ. ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಅದೊಂದು ಏನಾದರೂ ಇಡೀ ಇದರಲ್ಲಿ ಏನಾದರೂ ಒಂದು ಬೇಜಾರು ಅನ್ನೋದಿದ್ದರೆ ಅದು ಒಂದೇ ಬೇಜಾರು ನನಗೆ. ಮಗಳನ್ನ ಜಾಸ್ತಿ ಬೇರೆಯವ್ರ ಥರ ಎಲ್ಲರ ಥರ ಆಟಾಡ್ಸೋಕ್ಕಾಗಲಿಲ್ಲ, ಎಲ್ಲ ಥರ ತೊಗೊಂಡು ಅಡ್ಡಾಡೋಕ್ಕಾಗಲಿಲ್ಲ, ಅದೆಲ್ಲ ಮಾಡೋಕ್ಕಾಗಲಿಲ್ಲ ಅಂತ. ಅವಳಿಗೆ ಇವಾಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಟ್ರಿವೆಂಡ್ರಮಲ್ಲಿ ಸೀಟ್ ಸಿಕ್ಕಿದೆ. MBBS ಸೀಟ್ ಸಿಕ್ಕಿದೆ. ಗುಡ್ ಡಾಕ್ಟರ್, ಲೆಟ್ಸ್ ಹೋಪ್. ಬಟ್ ನನಗೆ ಅವಳಿಗೆ ತುಂಬ ಹಚ್ಕೊಂಡಿರೋದ್ರಿಂದ ದೂರ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ. ಬಟ್ ಇಟ್ ವಾಸ್ ಹರ್ ಚಾಯ್ಸ್. ಎನಿವೆ ಹೋಗಲೇಬೇಕು. ಇಟ್ ಹ್ಯಾಸ್ ಟು ಮೂವ್ ಆನ್. ಅವಳಿಗೂ ಒಂದು ಸ್ವಲ್ಪ ಕಷ್ಟ ಕಲೀಲಿ ಅಂತ ಎಲ್ಲಿವರೆಗೂ ನಾವು ಪ್ರೊಟೆಕ್ಟ್ ಮಾಡಿ ಇಟ್ಕೊತೀವಿ. ಆಫ್ಟರ್ ಆಲ್ ಶಿ ಹ್ಯಾಸ್ ಟು ಕಮ್ ಆ್ಯಂಡ್ ಫೇಸ್ ದ ವರ್ಲ್ಡ್ ಅಲ್ಲ. ಬರೀ ಅದು ಯಾವುದೊಂದು ಒಳ್ಳೆ ಸ್ಪೇಸ್ ಮಾಡ್ಕೊಂಡಿದ್ದೀರಿ ನೋಡೋಣ. ಬನ್ನಿ ಸರ್. ಇದೊಂದು ನಾನು ಸಾರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಸರ್, ತುಂಬ ಓಡಾಡಿಸ್ತಿದ್ದೀವಿ ಅಂತ. ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಬನ್ನಿ ಮಾಡ್ತಿರ್ತಾರೆ ಅವರು. ಇದು ನನ್ನ ಮಗಳ ರೂಮ್. ಇದು ಸವೇರಾ ಅವ್ರ ರೂಮ್. ಓಕೆ. ಅವಳಿಗೂ ಓದೋ ಒಂದು ಸ್ವಲ್ಪ ಹವ್ಯಾಸ ಇದೆ, ಓದ್ತಾ ಇರ್ತಾಳೆ. ಆಮೇಲೆ ಒಂದಿಷ್ಟು ಪೇಂಟಿಂಗ್ ಎಲ್ಲ ಮಾಡ್ತಾ ಇರ್ತಾಳೆ. ಗಾಲ್ಫ್ ಆಡ್ತಾ ಇದ್ಲು ನನ್ನ ಮಗಳು. ಆಮೇಲೆ PUC ಬಂದ ಮೇಲೆ ಒಂದು ಸ್ವಲ್ಪ ಅದು ಕಡಿಮೆ ಆಗ್ಬಿಡ್ತು. ಬ್ಯಾಂಗ್ಳೂರ್ ಗಾಲ್ಫ್ ಕೋರ್ಸಲ್ಲಿ, ಬ್ಯಾಂಗ್ಳೂರ್ ಗಾಲ್ಫ್ ಕ್ಲಬ್ ಏನಿತ್ತಲ್ಲ, ಅಲ್ಲಿ ಅವಳಿಗೆ ಪ್ರೈಸ್ ಸಿಕ್ಕಿತ್ತು. ಓ ಮೈ ಗಾಡ್. ಓಕೆ, ಸೂಪರ್. ಸ್ಪೋರ್ಟ್ಸ್ ಮನ್, ವೆರಿ ಗುಡ್. ನೋಡಿ ಎಷ್ಟು ಚೆನ್ನಾಗಿರೋ ಕೊಲಾಜ್ ಮಾಡಿದ್ದಾರೆ, ಫೋಟೋ ಕೊಲಾಜ್. ಮಗಳದ್ದು ಹಳೇ ಫೋಟೋಸ್ ಇಲ್ಲ, ಅವಳದೇ ಫೋಟೋಗ್ರಾಫ್ಸ್ ಇದೆ ಮೇಡಮ್ದು. ಓಕೆ. ಅವ್ರ ಫ್ರೆಂಡ್ಸ್ ಜೊತೆಗೆ ತೆಗೆದಿರೋಂಥ ಫೋಟೋಗ್ರಾಫ್ಸ್. ಓಕೆ. ಒಬ್ಬರೇ ಮಗಳು? ಒಬ್ಬಳೇ ಮಗಳು. ಓಕೆ. ನಿಮ್ಮ ಪುಟ್ಟ ಅಡುಗೆ ಮನೆ. ಎಸ್. ನೀವು ಬಂದ್ರಿ ಅಂತ ಇವತ್ತು ಹಾಲು ಹೋಗಿಸಿದ್ವಿ ನೋಡಿ. ಸರ್ ಪಾಪ ಹಾಲು ಇಟ್ಬಿಟ್ಟು ಮರ್ತ್ಬಿಟ್ರು. ಅದು ಪೂರ್ತಿ ಇತ್ತು ಹಾಲು, ಅರ್ಧ ಒಳಗಡೆ ಹೋಗ್ಬಿಟ್ಟಿದೆ. ಇರಲಿ, ಎನಿವೆ ಇಟ್ ಹ್ಯಾಪನ್ಸ್. ನೈಸ್. ಆಮೇಲೆ ನಾನೇ ಸರ್ಗೆ ಒಂದು ಒಳ್ಳೆ ಟೀ ಮಾಡಿಕೊಡ್ತೀನಿ ಇವತ್ತು ಸರ್. ವೆರಿ ನೈಸ್. ನನ್ನ ಮಗಳು ಹುಟ್ಟಿದಾಗ. ಓಕೆ. ಸೊ ನೀವು ಆರ್ಮಿಗೆ ಹೋಗ್ಬೋದು, ಮದುವೆ ಆಗಿತ್ತು? ಅದಾದ್ಮೇಲೆ ಮದುವೆ ಆಗಿದ್ದು. ಓಕೆ, ನೈಸ್. ಸೊ ಸ್ವಲ್ಪ ದಪ್ಪ ಆಗಿದ್ರಿ ನೀವು? ಭಾಳ ದಪ್ಪ ಇದ್ದೆ. ಇವಾಗ ಒಂದು ಸ್ವಲ್ಪ ಅಂದರೆ ಅದು ಬಿಟ್ಟ ಮೇಲೆ ನನ್ನ ಎಂಟೈರ್ ಫೋಕಸ್ ಇರೋದು ನಾನು ಏನು ಮಾಡ್ಬೇಕಂತಿದ್ದೀನಿ ಅದು, ಪ್ಲಸ್ ನನ್ನ ಹೆಲ್ತ್ ಮೇಲೆ. ಸೊ ಹಂಗಾಗಿ ಡೈಟಿಂಗ್, ಯೋಗ, ಜಿಮ್ ಎಲ್ಲ ಶುರು ಮಾಡ್ಕೊಂಡಿದ್ದೇನೆ. ಅವಾಗ ಏಮ್ ಇರೋದು ಅಕಾಡೆಮಿ ಫಿಟ್ನೆಸ್ ಅಂತ ಹೇಳ್ತೀವಿ, ಅಕಾಡೆಮಿ ಲೆವೆಲ್ ಫಿಟ್ನೆಸ್ ಅಂತಂದ್ರೆ. ಅಕಾಡೆಮಿದಲ್ಲಿ ಯಾವ ಥರ ಫಿಟ್ ಇದ್ನೋ ಆ ಥರ ಆಗಲಿಕ್ಕಿಲ್ಲ. ಬಟ್ ಏಮ್ ಅಷ್ಟು ಇಟ್ಕೊಂಡ್ರೆ ಎಲ್ಲೋ ಒಂದು ಕಡೆ ರೀಚ್ ಆಗ್ತೀನಿ ಅನ್ನೋ ಕಾರಣದಿಂದ. ಏಮ್ ಟು ದ ಸ್ಕೈ, ಸೊ ಯು ವಿಲ್ ರೀಚ್ ದ ರೂಫ್ ಅಂತಾರಲ್ಲ, ಸೊ ಆ ಥರದ್ದು. ಗ್ರೇಟ್. ಇದು ನಮ್ಮ ವೈಫ್ ತಂಗಿ ಮಗಳು. ಓಕೆ. ಇವಾಗ ಇನ್ನೂ ಒಂದು ವರ್ಷ ಆಗಿಲ್ಲ. ಏನಿದೆ ಸ್ಕ್ಯಾನಿಂಗು? ಅದು ಅಲ್ಟ್ರಾಸೌಂಡ್ ಮಾಡ್ತಾರಲ್ಲ, ಮಗುದು. ಓಕೆ, ನೈಸ್. ಓಕೆ, ವೆರಿ ನೈಸ್. ಅಲ್ಲ, ಮಗು ಗರ್ಭದಲ್ಲಿದ್ದಾಗ ಒಂದು ಫೋಟೋ ತೆಗೆದು ಹಾಕ್ಬಿಟ್ರು ನೋಡಿ ಸರ್. ವಾ, ವೆರಿ ಕ್ರಿಯೇಟಿವ್ ಅವ್ರು ಆ್ಯಕ್ಚುಲಿ. ಇದನ್ನ ತೋರಿಸ್ತಿರೋ ಇಲ್ಲೋ ಗೊತ್ತಿಲ್ಲ. ತೋರಿಸಿ ಸರ್, ಅದಕ್ಕೆ ನಾನು ಸರ್. ಇದು ನಮ್ದು ಸ್ವಲ್ಪ ಆರ್ಮಿದಲ್ಲಿ ಇದೊಂದು ಸ್ವಲ್ಪ ಟ್ರೆಡಿಷನ್ ಇರುತ್ತೆ. ಓ, ಇದು ಟ್ರೆಡಿಷನ್ ಆರ್ಮಿಲಿ? ಯಾರಾದರೂ ಬಂದರೆ ಡ್ರಿಂಕ್ಸ್ ಸರ್ವ್ ಮಾಡೋದು, ಓಕೆ,
ತುಂಬ ಕಡಿಮೆ ಮಾಡಿದ್ದೀನಿ ಅವಾಗಿಂದ ನೋಡ್ಕೊಂಡ್ರೆ. ಬಟ್ ಕಲೆಕ್ಷನ್ ಚೆನ್ನಾಗಿ ಇಟ್ಟಿದ್ದೀನಿ ಅನ್ಕೊಂತೀನಿ. ಓಕೆ, ಎಲ್ಲ ಪ್ರೀಮಿಯಂ ಸಿಂಗಲ್ ಮಾಲ್ಟ್ ಡ್ರಿಂಕ್ಸ್ ಇಟ್ಟಿದ್ದೀನಿ. ಓಕೆ, ಒಕೇಶ್ನಲಿ ತೊಗೊತೀನಿ. ವೆರಿ ನೈಸ್, ಒಕೇಶ್ನಲಿ. ಬಟ್ ಇದು ಲಿಮಿಟ್ ಮೀರದೆ ಹೋದರೆ ಒಂಥರ ಮೆಡಿಸಿನ್ ಇದು. ಎಸ್, ಅಂದರೆ ಇವನ ಸೋಷಿಯಲ್ ಡ್ರಿಂಕಿಂಗ್ ಅಂತ ಹೇಳ್ತಾರಲ್ಲ, ಸೋಷಿಯಲ್ ಡ್ರಿಂಕಿಂಗ್ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಒಳ್ಳೇದು ಇನ್ನೊಂದಿಲ್ಲ. ಅಂದರೆ ಇವಾಗ ಏನೋ ಒಂದು 4 ಜನ ಸೇರಿರ್ತೀರ, ಏನೋ ಒಂದು ಹಳೇದು ಮಾತಾಡ್ತಿರ್ತೀರ, ಅದೊಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಬೇಕು ಅಂತಂದರೆ ನೀವು ಹೇಳಿದಾಗೆ ಒಂದು ಲಿಮಿಟಲ್ಲಿದ್ದರೆ ಚೆನ್ನಾಗಿ. ಎಸ್, ಆರೋಗ್ಯಕ್ಕೆ ದೇಹಕ್ಕೆ ಸ್ವಲ್ಪ ಒಳ್ಳೆಯದು, ಮನಸ್ಸಿಗಂತೂ ಒಳ್ಳೆಯದು. ಸೊ ಹಾಗಾಗಿ ನೈಸ್. ಸೊ ಈ ಮಿಲಿಟ್ರಿಯವ್ರಿಗೆ ಏನೋ ಡಿಸ್ಕೌಂಟಲ್ಲಿ ಕೊಡ್ತಾರಂತಲ್ಲ? ಡಿಸ್ಕೌಂಟಲ್ಲಿ ಇರುತ್ತೆ, ಬಟ್ ಇವೆಲ್ಲ ಕ್ಯಾಂಟೀನಿಂದ ಸಿಗುವಂಥ ಡ್ರಿಂಕ್ಸ್ ಅಲ್ಲ ಇವು. ನನಗೊಂದು ಸ್ವಲ್ಪ ಹೆಂಗೆ ಅಂತಂದರೆ ಮುಂಚಿಂದ ಒಂದು ಸ್ವಲ್ಪ ಟೇಸ್ಟ್ ಇತ್ತು ನನಗೆ. ಟೇಸ್ಟ್ ಹೆಂಗೆ ಅಂತಂದರೆ ನಾನು ಫಸ್ಟ್ ತೊಗೊಂಡಿದ್ದು ಹೊಂಡಾ ಸಿಟಿ ಕಾರ್ ತೊಗೊಂಡಿದ್ದೆ. ಅವಾಗ ಅದು ಪ್ರೀಮಿಯಮ್ ಇತ್ತು, ಸುಮಾರು ಒಂದು 19 ವರ್ಷದ ಹಿಂದೆ. ಬಹು ಜನರ ಕನಸದಾಗ ಹೊಂಡಾ ಸಿಟಿ. ನಂಗೆ ಏನಂತಂದರೆ, ನಾನು ನಿಜ ಹೇಳ್ತೀನಿ ಪರಮೇಶ್ವರ್ ಅವರೇ, ನಿಮ್ಮ ಮುಂದೆ ಆಸ್ತಿ ಮಾಡೋದು, ಕೂಡಿಟ್ಕೊಳೋದು ಅದನ್ನು ಯಾವತ್ತೂ ನಾನು ನಂಬೇ ಇಲ್ಲ. ಯಾಕಂದರೆ ನಾನು ಹೇಳಿದ್ನಲ್ಲ ಆಗಲೇ, ಭಾಳ ಸೀರಿಯಸ್ ಆಗಿ ಮಾತಾಡಬಾರ್ದು. ನನಗೇನಾದರೂ ಆಗ್ಬೋದಾಗಿತ್ತು ಅವಾಗ, ಹೌದ್ರಾ? ದೇವರು ಬದುಕಿಸಿ ಕಳಿಸಿದರೆ ಲೈಫನ್ನು ಎಂಜಾಯ್ ಮಾಡಬೇಕು ಅಂತ. ಹಾಗಾಗಿ ನಾನು ಏನೇ ಮಾಡಿದ್ರೂ ಚೆನ್ನಾಗಿರೋದನ್ನು ಮಾಡಬೇಕಂತ. ಕಾರ್ ತೊಗೊಂಡ್ರು ಚೆನ್ನಾಗಿರೋದು, ರೇಡಿಯೋ ನಂದು ಏನಾದರೂ ಸಿಸ್ಟಮ್ ತೊಗೊಂಡ್ರೆ ದ ಬೆಸ್ಟ್ ಒನ್ ಐ ಹ್ಯಾವ್ ಟು ಬೈ. ಡ್ರಿಂಕ್ಸ್ ತೊಗೊಂಡ್ರು ಸಿಂಗಲ್ ಮಾಲ್ಟೇ ತೊಗೋಬೇಕು. ಸೊ ಹಂಗಾಗಿ ಕ್ಯಾಂಟೀನ್ದ ಅದೇನು ಕಡಿಮೆ ಅಂತ ಹೇಳಲ್ಲ, ಬಟ್ ನನಗೇನೋ ಒಂದು ಟೇಸ್ಟ್ ಇರೋದ್ರಿಂದ ಸಿಂಗಲ್ ಮಾಲ್ಟ್ ಅಷ್ಟೇ ತೊಗೊತೀನಿ. ಅದೆಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಇಂಪೋರ್ಟೆಡ್ ಡ್ರಿಂಕ್ಸ್. ವೆರಿ ನೈಸ್, ಗ್ರೇಟ್, ಸೂಪರ್ ಸರ್. ಸೊ ಬನ್ನಿ, ಇದು ನಂದು. ವಾವ್, ನೋಡಿ ಆ ಜಾಗಕ್ಕೆ ಹೋಗೋಕೆ ಇದೇ ಚೆನ್ನಾಗಿದೆ, ಡೋರ್ ಚೆನ್ನಾಗಿದೆ. ನೋಡಿರಲಿಲ್ಲ ನನ್ನ ಲೈಫಲ್ಲಿ ನನ್ನ ಹತ್ರ ಡೋರು. ನೋಡಿ, ಇದು ಆ್ಯಕ್ಚುಲಿ ಇದು ಮಸ್ಕಿಟೋ ನೆಟ್ ಇದೆ. ಮಸ್ಕಿಟೋ ನೆಟ್, ಹಾಂ, ಮಸ್ಕಿಟೋಸ್ ಒಂದು ಸ್ವಲ್ಪ ಜಾಸ್ತಿ ಅಲ್ಲ, ಇಲ್ಲಿ ಓಪನ್ ಏರಿಯಾ ಇದೆಯಲ್ಲ, ಹಾಗಾಗಿ. ಇದು ಅದು ನಿಮ್ಮ ಮನೆನಾ? ಇಲ್ಲ, ಇಲ್ಲಿವರೆಗೂ ಅದು ಗ್ಲಾಸಿನ ಕಾಣುತ್ತಲ್ಲ, ಅದೊಂದು ಡಬ್ಬಿ. ಅಪಾರ್ಟ್ಮೆಂಟ್ ಇದು ಫ್ಲಾಟ್. ಸೊ ಈ ಥರ ಜಾಗ ಸಿಗುತ್ತೆ ಅಪಾರ್ಟ್ಮೆಂಟಲ್ಲಿ? ಹಾಂ, ಇದು ಗ್ರೌಂಡ್ ಫ್ಲೋರಲ್ಲಿರೋರಿಗೆ. ಗ್ರೌಂಡ್ ಫ್ಲೋರ್ಗೆ ಒಂದು ವಾರ ಇದು. ಸೊ ನಿಮ್ಗೊಂದು ಒಂಥರ ಹಿತ್ತಲ್ ಥರ. ಎಸ್, ನಮ್ಮ ಕಡೆ ದಿಸ್ ಈಸ್ ದ ಬೆಸ್ಟ್ ಸ್ಪಾಟ್ ಐ ಲೈಕ್ ಈಸ್ ಸಾಯಂಕಾಲ ನನ್ನ ವೈಫ್ ಕುತ್ಕೊಂಡು ಟೀ ಕುಡಿಯೋಕ್ಕೆ ದಿ ಬೆಸ್ಟ್ ಪ್ಲೇಸ್. ಹಂಗೆ ಮಧ್ಯಾಹ್ನ ನಾನು ಏನಾದರೂ ಓದೋದು ಇದ್ದರೆ ಇಲ್ಲೇ ಕುತ್ಕೊಂಡು ಬುಕ್ ತೊಗೊಂಡು ಓದ್ತಿರ್ತೀನಿ. ಸೊ ಇದೊಂದು ನನ್ನ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು. ಹೇಗಿತ್ತು ಒಂದು ರೂಟೀನ್ ತಮ್ಮ? ನಂದು ರೂಟೀನ್ ಇವಾಗ ಅದೇ ರೂಟೀನ್ ಇನ್ನೂ ಪರಮೇಶ್ವರ್ ಅವರ ಸೆಟ್ ಆಗ್ತಾ ಇದೆ. ಯಾಕಂದರೆ ನಾನೊಂದು ಆ್ಯಕ್ಚುಲಿ ನಂದು ರಿಟೈರ್ಮೆಂಟ್ ಆರ್ಡರ್ ಬಂದು ಒಂದು 3 ತಿಂಗಳಾಗಿದೆ. ಯಾಕೆ ಅಂದರೆ 25 ವರ್ಷ ಆದಮೇಲೆ? ಅಲ್ಲ, ಆ ರಿಟೈರ್ಮೆಂಟ್ ಅಲ್ಲ, ಸೆಕೆಂಡ್ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿ ರಿಟೈರ್ಮೆಂಟ್ ಆಗಿದ್ನಲ್ಲ, ಅದೇನು ಬೇರೆ ತೊಗೊಂಡಲ್ಲ. ಸೊ ಅದು ಒಂದು 3 ತಿಂಗಳಾಗಿದೆ. ಸೊ ಅದು ನನ್ನ ಮಗಳದು ಮೆಡಿಕಲ್ ಸೀಟ್ದು ಒಂದು ಸ್ವಲ್ಪ ಓಡಾಟಿತ್ತು. ಡೆಲ್ಲಿಗೆ ಹೋಗ್ಬೇಕಾಗಿತ್ತು, ಟ್ರಿವಾಂಡ್ರಮ್ ತಿರುವನಂತಪುರಂ ಹೋಗ್ಬೇಕಾಗಿತ್ತು. ಹಾಗಾಗಿ ಬರೀ ಅದೇ ನಡೀತಾ ಇದೆ. ಇನ್ನು ಮೇಲೆ ಅವಳನ್ನ ಈ 14th ಅಕ್ಟೋಬರಿಗೆ ಅವಳ ಕಾಲೇಜ್ ಶುರು ಆಗುತ್ತೆ. ಈ ಫಸ್ಟ್ ಇಯರ್. ಓಕೆ, ಇವಾಗ ನೀವು ಹೋಗಿ ಸೇರಿಸಿ ಬರಬೇಕು. ಅಡ್ಮಿಷನ್ ಆಗಿದೆ, ಕಾಲೇಜ್ ಸ್ಟಾರ್ಟ್ ಆಗಿಲ್ಲ. ಸೊ ಒಂದ್ಸಲ ಸೇರಿಸಿ ಬಂದ ಮೇಲೆ ಏನೋ ಒಂದಿಷ್ಟು ಪ್ಲ್ಯಾನ್ಗಳನ್ನ ಇಟ್ಕೊಂಡಿದ್ದೀನಿ, ನೋಡುವ ಹೆಂಗಾಗುತ್ತೆ ಅಂತ. ನೈಸ್, ಒಳ್ಳೆಯದಾಗಲಿ ಸರ್ಗೆ. ಬನ್ನಿ ಕೂತ್ಕೊಂಡು ಇದುವರೆಗೂ ಮಾತಾಡಿ ಬರೀ ಗ್ಲಿಮ್ಸಸ್ ಅಂತ ಅಂದ್ಕೊಳ್ಳಿ. ಈ ನಿಜವಾದ ಅವರ ಹೋರಾಟದ ಕಥೆ ಕೇಳೋಣ. ಸರ್, ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.